ಸುಪ್ರಭಾತ. ನಾನು ಡಾಕ್ಟರ್ ಶೋಭಾ, ಮಹಾರಾಣೀಸ್ ಆರ್ಟ್ಸ್ ಕಾಲೇಜ್, ಬೆಂಗಳೂರು. ಇವತ್ತು ನಾನು ಸೆಕೆಂಡ್ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೋಸ್ಕರ ಬಿ ಸಿ ಯುನವರು ನಿಗದಿಪಡಿಸಿರುವಂತಹ ಕಾಕೋಲಕಿಯ ಸಂಗ್ರಹದಿಂದ ಒಂದು ಕಥೆಯನ್ನು ಪಾಠ ಮಾಡ್ತಾಯಿದ್ದೀನಿ. ಇದರ ಹೆಸರು ಶಶ ಗಜಯೂತ ನಾಟಕತ ಅಂಥೇಳಿ. ಇದು ಮೂಲತಃ ಪಂಚತಂತ್ರದಿಂದ ತಗೊಂಡಿರುವಂತಹ ಒಂದು ಕತೆ. ಇದರಲ್ಲಿ ಪಂಚತಂತ್ರದಲ್ಲಿ 5 ಭಾಗಗಳಿದೆ. ಅದರಲ್ಲಿ ಒಂದು ಕಾಕೋಲುಕಿಯ ಅಂತ. ಇದರಲ್ಲಿ ಬರುವಂತಹ ಒಂದು ಸಣ್ಣ ಕತೆ, ಅದನ್ನು ನಾನು ಇವತ್ತು ಪಾಠ ಮಾಡೋಣ ಅಂತಿದ್ದೀನಿ. ಶಶ ಗಜಯೂತನಾಥ ಕಥ. ಶಶ ಅಂದರೆ ಮೊಲ, ಗಜಯೂತನಾಥ ಕಥ. ಗಜಯೂತನಾಥ ಅಂದರೆ ಆನೆಗಳ ಗುಂಪಿನ ಒಡೆಯ. ಇವರಿಬ್ಬರ ನಡುವೆ ನಡೆಯುವಂತಹ ಒಂದು ಪ್ರಸಂಗವನ್ನು ಇಲ್ಲಿ ಕಥಾರೂಪದಲ್ಲಿ ಕೊಟ್ಟಿದೆ. ಮತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಪಂಚತಂತ್ರದ ಕಥೆಗಳು ಮೂಲತಃ ಪ್ರಾಣಿ ಪಕ್ಷಿಗಳ ಕಥೆಯನ್ನು ಹೊಂದಿದ್ರೂ ಕೂಡ ಅದರೊಳಗಡೆ ಇನ್ನೂ ಹೆಚ್ಚಿನ ವಿಚಾರಗಳಿರುತ್ತೆ. ಹಲವಾರು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡಲಾಗುತ್ತೆ. ಪಂಚತಂತ್ರ ನೀತಿಕಥಾ ಸಾಹಿತ್ಯದ ಗುಂಪಿಗೆ ಸೇರುತ್ತೆ. ಇಲ್ಲಿ ಕಥೆಯ ರೂಪದಲ್ಲಿ, ಅಂದರೆ ಕಥೆಯ ನಡುವೆ ಬರುವಂತಹ ಶ್ಲೋಕಗಳಲ್ಲಿ ಹಲವಾರು ವಿಚಾರಗಳು ಇರುತ್ತೆ. ಅದು ರಾಜನೀತಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಜೀವನದ ಮೌಲ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು, ಅಥವಾ ನಾವು ಯಾವ ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ವಿಚಾರದಲ್ಲಿರ್ಬೋದು. ಹೀಗೆ ಹಲವಾರು ವಿಚಾರಗಳು ಮಧ್ಯೆ ಬರುತ್ತೆ. ಅದರಿಂದ ಕತೆ ಎಷ್ಟೇ ಸರಳವಾಗಿ ಕಂಡರೂ ಕೂಡ ಅದರೊಳಗಡೆ ಹುದುಗಿರುವಂತಹ ವಿಚಾರಗಳನ್ನು ಆಧಾರವಾಗಿಟ್ಕೊಂಡು ಇಂಥ ಒಂದು ಟೆಕ್ಸ್ಟನ್ನು ನಿಗದಿಪಡಿಸಿದೆ. ಮತ್ತು ಸಂಸ್ಕೃತದಂಥ ಒಂದು ಭಾಷೆಯಾಗಿ ಅದನ್ನು ಕಲಿಯೋದು ಕೂಡ ಅಷ್ಟೇ ಮುಖ್ಯ. ಸಂಸ್ಕೃತದ ಲಿಟ್ರೇಚರ್ ಸಾಹಿತ್ಯವನ್ನು ಓದ್ತಾ ಆ ಭಾಷೆಯಲ್ಲಿರುವಂತಹ ಶಬ್ದ ವ್ಯುತ್ಪತ್ತಿಯನ್ನು ತಿಳ್ಕೊಳ್ಳೋ ಅಂಥದ್ದು, ಅದಕ್ಕೆ ಅರ್ಥವನ್ನು ತಿಳ್ಕೊಳ್ಳೋ ಅಂಥದ್ದು, ಇದು ಕೂಡ ಮುಖ್ಯ ಆಗಿರೋದ್ರಿಂದ ಕೆಲವೊಂದು ಸರಳವಾದ ಪಠ್ಯಗಳನ್ನು ಕೂಡ ಇಲ್ಲಿ ನಿಗದಿಪಡಿಸಲಾಗಿರುತ್ತೆ. ಇವತ್ತು ನಾವು ಈ ಶಶ ಗಜಯೂತನಾಥ ಕಥಾ ಇದನ್ನು ಆರಂಭ ಮಾಡೋಣ. ನಾನು ಕಥೆಯನ್ನು ಓದ್ತಾ 2 ಭಾಷೆಗಳಲ್ಲಿ, ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಗಳಲ್ಲಿ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಸೊ ಎಲ್ಲಿ ಹೆಚ್ಚಿನ ವಿಚಾರಗಳನ್ನು ಹೇಳಬೇಕೋ ಅದನ್ನು ಹೇಳ್ತೀನಿ. ಪಾಠ ಶುರು ಮಾಡೋಣ. ಕಸ್ಮಿಂಶ್ಚಿತ್ ವನೆ ಚತುರ್ದಂತೋ ನಾಮ ಮಹಾಗಜೋ ಯೂತಾಧಿಪ ಪ್ರತಿವಸತೆ ಸ್ಮ. ಯಾವುದೋ ಒಂದು ಕಾಡಿನಲ್ಲಿ ಚತುರ್ದಂತ ಎಂಬ ಹೆಸರಿನ ಒಂದು ದೊಡ್ಡ ಆನೆ, ಸಲಗ, ಅದು ಆನೆಗಳ ಗುಂಪಿನ ನಾಯಕನಾಗಿ ವಾಸ ಮಾಡ್ತಾ ಇತ್ತು. ಸೊ ಇನ್ ಅ ಫಾರೆಸ್ಟ್ ದೆರ್ ವಾಸ್ elephant by name Chaturdanta, which was the leader of a fleet of elephants. Tatra kadachit mahati anavrushtihi sanjata prabhuta varshani yavat taya tadaga hrada palvala saramsi ಶೋಷಮುಪಗತಾನಿ. ಆ ಕಾಡಿನಲ್ಲಿ ಎಲ್ಲಿ ಈ ಆನೆಗಳು ವಾಸ ಮಾಡ್ತಾ ಇದ್ವೋ ಅಲ್ಲಿ ಒಂದು ಸಲ ಏನಾಯಿತು ಅಂದರೆ ಬಹಳ ದೊಡ್ಡದಾದಂಥ ಒಂದು ಅನಾವೃಷ್ಟಿ ಉಂಟಾಯಿತು. ಮಳೆ ಬರಲಿಲ್ಲ. ಹಲವಾರು ವರ್ಷಗಳು, ಪ್ರಭೂತ ವರ್ಷಾಣಿ, ಹಲವಾರು ವರ್ಷಗಳು ಮಳೆ ಬರದೆ ಒಂದು ರೀತಿಯಾದಂಥ ಅನಾವೃಷ್ಟಿಯ ಸ್ಥಿತಿ ಉಂಟಾಯಿತು. ಯಾವುದೇ ಒಂದು ತಡಾಗ, ಹ್ರದ, ಪಲ್ವಲ, ಸರಾಂಸಿ ಅಂದರೆ ಸಣ್ಣ ಸಣ್ಣ ನೀರಿನ ಹಳ್ಳ, ಕೊಳ್ಳ, ಸರೋವರ ಇತ್ಯಾದಿಗಳು, ನದಿ, ಯಾವುದರಲ್ಲೂ ಕೂಡ ನೀರಿರಲಿಲ್ಲ. ಎಲ್ಲವೂ ಕೂಡ ಶೋಷಮುಪಗತಾನಿ, ಎಲ್ಲವೂ ಕೂಡ ಒಣಗಿ ಹೋಗಿತ್ತು. So once there was a drought in the forest for several years, because of which there was no rain, and all the abodes of water, like a small pond or a river or anything, there was no water at all. Everything got dried. Ata taihi samasta gajaihi sa gajarajah proktah. Therefore all the elephants went to the leader and said, ಆ ಎಲ್ಲ ಆನೆಗಳು ಕೂಡ ತಮ್ಮ ರಾಜನ ಹತ್ರ ಹೋಗಿ ಹೇಳಿದ್ವು, ದೇವ, ಪಿಪಾಸಾಕುಲ ಗಜಕಲಭ ಮೃತಪ್ರಾಯ ಅಪರೇ ಮೃತಾಶ್ಚ. ಸೊ ಬಾಯಾರಿಕೆಯಿಂದಾಗಿ ಸಣ್ಣ ಆನೆಗಳು, ಗಜಕಲಭ ಅಂದರೆ ಸಣ್ಣ ಆನೆ ಮರಿಗಳು, ಮೃತಪ್ರಾಯ ಅಂದರೆ ಸಾಯು ಸ್ಥಿತಿನಲ್ಲಿದೆ, ಅಪರೇ ಮೃತಾಶ್ಚ ಇನ್ನು ಕೆಲವು ಆನೆಗಳು ಸತ್ತೇ ಹೋಗಿವೆ, ಆನೆ ಮರಿಗಳು ಸತ್ತೇ ಹೋಗಿವೆ. ಸೊ ಬೀಯಿಂಗ್ ವೆರಿ ಥರ್ಸ್ಟಿ, ದ ಯಂಗ್ ಎಲಿಫೆಂಟ್ಸ್ ಆರ್ ಡೈಯಿಂಗ್ and some of them are already dead.
ತತ್ ಅನ್ವಿಷ್ಯತಾಂ ಕಶ್ಚಿತ್ ಜಲಾಶಯೋ ಯತ್ರ ಜಲಪಾನೇನ ಸ್ವಸ್ಥತಾಂ ವರ್ತಂತೆ. ಆದ್ದರಿಂದ ಯಾವ್ದಾದ್ರು ನೀರಿರುವಂತಹ ಒಂದು ಜಾಗವನ್ನು ಹುಡ್ಕೋಣ, ಆವಾಗ ನಾವು ನೀರು ಕುಡಿದು ಸ್ವಸ್ಥವಾಗಿ ಇರಬಹುದು. ಸೊ ಲೆಟ್ ಅಸ್ ಗೋ ಇನ್ ಸರ್ಚ್ ಆಫ್ ಅ ಪ್ಲೇಸ್ ವೇರ್ ದೆರ್ ಈಸ್ ವಾಟರ್ ಬೈ ವಿಚ್ ವಿ ಕ್ಯಾನ್ ಬಿ ಬೆಟರ್ ಡ್ರಿಂಕಿಂಗ್ ದ ವಾಟರ್. ತತಃ ಚಿರಂ ಧ್ಯಾತ್ವ ತೇನ ಅಭಿಹಿತಂ. ಆ ಸಲಗ ಸುಮಾರು ಹೊತ್ತು ಯೋಚನೆ ಮಾಡಿ ಈ ರೀತಿ ಹೇಳ್ತು. ಫಾರ್ ಲಾಂಗ್ ಟೈಮ್ ದ ಲೀಡರ್ ಆಫ್ ದ ಎಲಿಫೆಂಟ್ಸ್ ಥಾಟ್ ಫಾರ್ ಅ ವೈಲ್ ಆ್ಯಂಡ್ ದೆನ್ ಸೆಡ್, ಅಸ್ತಿ ಮಹಾನ್ ಹ್ರದೋ ವಿವಿಕ್ತೆ ಪ್ರದೇಶೆ ಸ್ಥಳ ಮಧ್ಯಗತಃ ಪಾತಾಳ ಗಂಗಾಜಲೇನ ಸದೈವ ಪೂರ್ಣಃ. ಅದಕ್ಕೆ ಹಿಂದೆ ಎಲ್ಲೋ ಓಡಾಡುವಾಗಲೂ ಗೊತ್ತಿತ್ತು, ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡಿರುತ್ತೆ. ನನಗೆ ನೆನಪಾಯಿತು, ಅಸ್ತಿ ಮಹಾನ್ ಹ್ರದೋ ವಿವಿಕ್ತ ಪ್ರದೇಶ ಅಂದರೆ ಬಹಳ ದೂರದಲ್ಲಿರುವಂತಹ, ಯಾರೂ ಓಡಾಡದೇ ಇರುವಂತಹ ಒಂದು ಜಾಗದಲ್ಲಿ. ವಿವಿಕ್ತ ಅಂದರೆ ಜನ ಇಲ್ಲದೆ ಇರುವಂತಹ ಜಾಗ. ಅಂತಹ ಜಾಗದಲ್ಲಿ ಸ್ಥಳ ಮಧ್ಯಗತಃ ಪಾತಾಳ ಗಂಗಾ ಜಲೇನ ಸದೈವ ಪೂರ್ಣಃ. ಮತ್ತು ಆ ಹ್ರದ ಅಂತಂದರೆ ಸರೋವರ. ಆ ಸರೋವರದ ಮಧ್ಯಭಾಗದಲ್ಲಿ ಒಂದು ಪಾತಾಳ ಗಂಗೆನೂ ಇದೆ. ಆ ಕಾರಣದಿಂದ ಸದಾಕಾಲ ಅಲ್ಲಿ ನೀರು ತುಂಬಿಕೊಂಡಿರುತ್ತೆ. ಅಂತಹ ಒಂದು ಸರೋವರದ ಬಗ್ಗೆ ನನಗೆ ಗೊತ್ತಿದೆ. ಐ ನೋ ಅಬೌಟ್ ಅ ಲೇಕ್ ವೇರ್ ದೆರ್ ಇಸ್ an abode of water in the middle of that lake. Therefore the lake is always full of water. ತತ್ರ ಗಮ್ಯತಾಂ ಇತಿ. ಸೊ ಲೆಟ್ ಅಸ್ ಗೋ ದೇರ್. ಅಲ್ಲಿಗೆ ಹೋಗೋಣ ನಾವೆಲ್ಲ. ಸರಿ. ತಥಾ ಅನುಷ್ಠಿತೆ ಪಂಚರಾತ್ರಂ ಉಪಸರ್ಪದ್ಭಿಃ ಸಮಾಸಾದಿತಃ ತೈಃ ಸಹೃದಃ. ಸರಿ, ಹಾಗೆ ಆಗಲಿ ಅಂತ ಒಪ್ಕೊಂಡ್ವು. ಆನೆಗಳೆಲ್ಲ ಆ ಸರೋವರದ ಕಡೆಗೆ ಪ್ರಯಾಣ ಬೆಳೆಸೋಕೆ ಶುರು ಮಾಡಿದ್ವು. ಸುಮಾರು 5 ದಿವಸಗಳು ಪ್ರಯಾಣ ಮಾಡಿದ್ಮೇಲೆ ಅವುಗಳೆಲ್ಲ ಆ ಸರೋವರದ ಹತ್ತಿರಕ್ಕೆ ಬಂದವು. ಆಫ್ಟರ್ ಟ್ರಾವೆಲಿಂಗ್ ಫಾರ್ 5 days ದೇ ಆಲ್ ರೀಚ್ ದಟ್ ಲೇಕ್. ತತ್ರ ಸ್ವೇಚ್ಛೆಯ ಜಲಮವಗಾಹ್ಯ ಅಸ್ತಮನ ವೇಲಾಯಾಂ ನಿಷ್ಕ್ರಾಂತಾಃ ತಸ್ಯ ಚ ಹೃದಸ್ಯ ಸಮಂತಾತ್ ಶಶಕಬಿಲಾಃ ಅಸಂಖ್ಯಾಃ ಸುಕೋಮಲಭೂಮೌ ತಿಷ್ಠಂತಿ ತೇ ಅಪಿ ಸಮಸ್ತೈಃ ಅಪಿ ತೈಃ ಗಜೈಃ ಇತಸ್ತತೋ ಭ್ರಮದ್ಭಿಃ ಪರಿಭಗ್ನಾಃ. ಇದು ಸ್ವಲ್ಪ ದೊಡ್ಡ ವಾಕ್ಯ. ಆ ವಾಕ್ಯವನ್ನು ಸಣ್ಣದಾಗಿ ನಾವು ಬಿಡಿಸ್ಕೊಂಡು ಅರ್ಥ ಮಾಡ್ಕೊಳ್ಬೋದು. ಅಲ್ಲಿ ಸ್ವೇಚ್ಛೆಯ ಜಲಮವಗಾಹ್ಯ. ಸೊ ಆನೆಗಳೆಲ್ಲ ಏನು ಮಾಡಿದ್ವು, ಅಲ್ಲಿ ಸ್ವೇಚ್ಛೆಯಿಂದ ನೀರಿನಲ್ಲಿ ಸ್ನಾನ ಮಾಡಿದ್ವು, ಆಟಾಡಿದ್ವು, ನೀರು ಕುಡಿದ್ವು. ಎಲ್ಲ ಮಾಡಿದ್ಮೇಲೆ ಅಸ್ತಮನ ವೇಲಾಯಾಮ್, ಸಾಯಂಕಾಲ ಆಗೋ ಹೊತ್ತಿಗೆ ನಿಷ್ಕ್ರಾಂತ, ಅಲ್ಲಿಂದ ಹೊರಟು. ಸೊ ಆಲ್ ದ ಎಲಿಫೆಂಟ್ಸ್ reached that lake and having seen the water, they freely went into the water. They took bath, they played in the water, they drank a lot of water, and by evening they all started from there, from that place. And ಹೃದಸ್ಯ ಸಮಂತಾತ್, ತಸ್ಯ ಹೃದಸ್ಯ ಸಮಂತಾತ್, ಆದರೆ ಆ ಒಂದು ಸರೋವರದ ಸುತ್ತಲೂ ಶಶಕಬಿಲ ಅಸಂಖ್ಯಾಹ, ನೂರಾರು ಮೊಲದ ಬಿಲಗಳು ಸುಕೋಮಲ ಭೂಮೌ ತಿಷ್ಠಂತಿ. ಪಾಪ ಮರಳಿರುತ್ತಲ್ಲ, ಸರೋವರದ ಹತ್ತಿರದಲ್ಲಿ ಇದ್ದಂತಹ ಮರಳಿನಲ್ಲಿ ಅನೇಕ ಮೊಲಗಳು ತಮ್ಮ ಬಿಲಗಳನ್ನು ಮಾಡಿಕೊಂಡು ಇದ್ವು. ತೇ ಅಪಿ ಸಮಸ್ತೈಹಿ ಅಪಿ ತೈಹಿ ಗಜೈಹಿ. ಆ ಆನೆಗಳು ನೀರು ಕುಡಿಯೋದಕ್ಕೋಸ್ಕರ ಅಲ್ಲಿ ಹೋದಾಗ ಆಚೆ ಈಚೆ ಓಡಾಡ್ತಾ ಇದ್ವು. ಇತಸ್ತತೋ ಭ್ರಮದ್ಭಿಹಿ, ಆ ಕಡೆ ಈ ಕಡೆ ಓಡಾಡುವಂಥ ಸಮಯದಲ್ಲಿ ಆ ಮೊಲದ ಬಿಲೆಗಳನ್ನೆಲ್ಲ ಚೆನ್ನಾಗಿ ತುಳಿದು ಹಾಕಿದ್ವು. All these elephants, they stamped on those burrows made by the rabbits. So the rabbits, hundreds of rabbits had made burrows around that soft soil around the lake, and all these burrows were stamped by the elephants, and lot of disaster happened. ಬಹವಃ ಶಶಕ ಭಗ್ನಪಾದಶಿರೋ ಗ್ರೀವ ವಿಹಿತ ಕೇಚಿತ್ ಮೃತಾಃ ಕೇಚಿತ್ ಜೀವಶೇಷ ಜಾತಾಃ. So many of those rabbits, ಬಹವಃ ಶಶಕಾಃ ಭಗ್ನಪಾದ ಶಿರೋಗ್ರೀವ, ಯಾವಾಗ ಈ ಆನೆಗಳು ತುಳಿದು ಹಾಕ್ತೋ ಆವಾಗ ಆ ಮೊಲಗಳ ಕೈ, ಕಾಲು, ತಲೆ, ಕಿವಿ, ಇವೆಲ್ಲ ಕುತ್ತಿಗೆ ಇದೆಲ್ಲ ಮುರಿದು ಹೋಯಿತು ಎಷ್ಟೋ ಮೊಲಗಳಿಗೆ. ಕೇಚಿತ್ ಮೃತಾಃ, ಕೆಲವು ಮೊಲಗಳು ಸತ್ತೇ ಹೋದವು. ಕೇಚಿತ್ ಜೀವಶೇಷ ಜಾತಾಃ, ಇನ್ನು ಕೆಲವು ಪ್ರಾಣ ಮಾತ್ರ ಒಂದಿಷ್ಟು ಉಳ್ಕೊಂಡಿತ್ತು. ಆ ರೀತಿ. So when the elephants walked from here to there, all the
burrows were stamped, and because of that, many rabbits, they lost their limbs. Okay, their neck was broken, and then their feet were broken, and some of them died, and some of them were just breathing their last. अथ गते तस्मिन् गजयूते शशकाः सोद्वेग गजपादक्षुण्णसमवासाः केचित् भग्नपादा अन्ये जर्जरितकलेवरा रुधिरप्लुता अन्ये हतशिशवो ಬಾಷ್ಪಪಿಹಿತಲೋಚನಾಃ ಸಮೇತ್ಯ ಮಿತೋ ಮಂತ್ರಂ ಚಕ್ರುಃ. ಪಾಪ ಯಾವಾಗ ಆನೆಗಳು ಈ ರೀತಿ ಮಾಡುತ್ತವೆ, ಮೊಲಗಳು ಏನು ಮಾಡೋಕ್ಕೆ ಸಾಧ್ಯ? ಆ ಕ್ಷಣದಲ್ಲಿ ಮೊಲಗಳು ಹೋಗಿ ಆನೆ ಜೊತೆ ವಾದ ಮಾಡೋಕ್ಕಾಗಲ್ಲ, ನೀವು ನಮ್ಮ ಬಿಲಗಳನ್ನೆಲ್ಲ ನಾಶ ಮಾಡಿದ್ರಿ. ಪಾಪ ಅವು ಅಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು, ಹೇಗೋ ಜೀವ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವು. ಆದರೆ ಯಾವಾಗ ಆನೆಗಳೆಲ್ಲ ಅಲ್ಲಿಂದ ಹೊರಟು ಹೋದ್ವು, ಅಥವಾ ಗತೆ ತಸ್ಮಿನ್ ಗಜಯುತ್ತೆ, ಯಾವಾಗ ಆನೆಗಳ ಗುಂಪು ಅಲ್ಲಿಂದ ಹೊರಟು ಹೋಯ್ತೋ ಆವಾಗ ಆ ಮೊಲಗಳೆಲ್ಲ ಒಂದು ಕಡೆ ಸೇರಿಕೊಂಡು ಮಂತ್ರಂ ಚಕ್ರುಹೋ ಮಿತೋ ಮಂತ್ರಂ ಚಕ್ರುಹೋ ಎಲ್ಲ ಒಂದು ಕಡೆ ಸೇರಿಕೊಂಡು ಯಾವ್ಯಾವ ಮೊಲಗಳು ಇನ್ನೂ ಪ್ರಾಣ ಉಳ್ಕೊಂಡಿತ್ತೋ ಅವುಗಳೆಲ್ಲ ಒಂದು ಕಡೆ ಸೇರಿ ಸಭೆ ಮಾಡೋದಕ್ಕೆ ಶುರು ಮಾಡಿದ್ವು. ಸೋದ್ವೇಗ, ತುಂಬ ಆತಂಕ ಆಗಿತ್ತು ಆ ಮೊಲಗಳಿಗೆ. ಗಜಪಾದ ಕ್ಷುಣ್ಣ ಸಮವಾಸ, ಪಾಪ ಆನೆಗಳ ಕಾಲಿನಿಂದ ಅವುಗಳ ಮನೆಗಳೆಲ್ಲ ಕೂಡ ಧ್ವಂಸ ಆಗೋಗಿತ್ತು. ಕೇಚಿತ್ ಭಗ್ನಪಾದಾಹ, ಕೆಲವು ಮೊಲಗಳಿಗೆ ಕಾಲೇ ಮುರಿದೋಗಿತ್ತು. ಅನ್ಯೇ ಜರ್ಜರಿತ ಕಲೇವರಾಹ, ಇನ್ನು ಕೆಲವುದಕ್ಕೆ ಶರೀರ ಎಲ್ಲ ನಜ್ಜುಗುಜ್ಜಾಗೋಗಿತ್ತು. ರುಧಿರಪ್ಲುತ, ಪಾಪ ರಕ್ತದಿಂದ ತುಂಬ ಹೋಗಿತ್ತು ಅವುಗಳ ಶರೀರ ಎಲ್ಲ. ಅನ್ಯೇ ಹತಶಿಶವೋ, ಇನ್ನು ಕೆಲವಕ್ಕೆ ಪಾಪ ಸಣ್ಣ ಸಣ್ಣ ಮರಿಗಳನ್ನೆಲ್ಲ ಕಳ್ಕೊಂಡು ಬಿಟ್ಟಿದ್ವು. ಬಾಷ್ಪ ಪಿಹಿತ ಲೋಚನಾಹ, ಪಾಪ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವುಗಳೆಲ್ಲ ಒಂದು ಕಡೆ ಸೇರಿ ಮೀಟಿಂಗ್ ಮಾಡೋದಕ್ಕೆ, ಸಭೆ ಮಾಡೋದಕ್ಕೆ ಶುರು ಮಾಡಿದ್ವು. ಸೊ ವೆನ್ all the elephants, the herd of elephants went away from there, the rabbits which were still surviving, they all assembled in one place and started talking to each other. They started conducting a meeting, and among these rabbits, many of them had lost their houses, and many of their those rabbits had lost their legs, and some of them were completely crushed under the feet of the elephants, and they were full of blood, and some of them had lost their young ones, and having their eyes filled with water, they all assembled in a place, and then they started talking to each other. Aho vinashta vayam, oh we are all destroyed, ನಾವೆಲ್ಲ ನಾಶ ಆಗೋದ್ವಿ. ನಿತ್ಯಮೇವ ಏತದ್ ಗಜಯುತಂ ಆಗಮಿಷ್ಯತಿ ಯತೋ ನಾನ್ಯತ್ರ ಜಲಮಸ್ತಿ, ಖಂಡಿತ ಇನ್ನು ಮುಂದೆ ಪ್ರತಿದಿನ ಈ ಆನೆಗಳು ಇಲ್ಲಿಗೇ ಬರುತ್ತೆ, ಯಾಕಂದರೆ ಎಲ್ಲೂ ಕೂಡ ನೀರಿಲ್ಲ. there is no water anywhere else, and therefore we are sure these elephants are going to come here every day to drink water. tat sarvesham nasho bhavishyati, therefore all of us are going to be killed, ನಾವೆಲ್ಲರೂ ಕೂಡ ನಾಶ ಆಗೋಗ್ತೀವಿ. ಉಕ್ತಂ ಚ ಸ್ಪೃಶನ್ನಪಿ ಗಜೋಹಂತಿ ಜಿಗ್ರನ್ನಪಿ ಭುಜಂಗಮಃ ಹಸನ್ನಪಿ ನೃಪೋಹಂತಿ ಮಾನಯನ್ನಪಿ ದುರ್ಜನಃ. ಸೊ ಅದಕ್ಕೆ ಒಂದು ಸುಭಾಷಿತವನ್ನು ಇಲ್ಲಿ ಉದಾಹರಣೆಯಾಗಿ ಕೊಡುತ್ತವೆ ಆ ಮೊಲಗಳು. ಅದೇನಪ್ಪ ಅಂತಂದರೆ, ಸ್ಪೃಶನ್ನಪಿ ಗಜೋಹಂತಿ, ಆನೆ ಇನ್ನೇನು ಮಾಡಬೇಕಾದಿಲ್ಲ ಮೊಲವನ್ನು, ಮುಟ್ಟಿದ್ರೆ ಸಾಕು ಮೊಲಗಳು ಸತ್ತೇ ಹೋಗುತ್ತೆ. ಹಾಗೆ ಜಿಗ್ರನ್ನಪಿ ಭುಜಂಗಮಃ, ಭುಜಂಗಮ ಅಂದರೆ ಹಾವಿದೆಯಲ್ಲ, ಅದು ಕೇವಲ ಮುಟ್ಟಿದ್ರೆ ಸಾಕು, ಉಸಿರು ಬಿಟ್ಟರೆ ಸಾಕು, ಅದರಿಂದ ಸತ್ತೇ ಹೋಗ್ತಾರೆ ಬೇರೆಯವರು. ಹಸನ್ನಪಿ ನೃಪೋಹಂತಿ, ರಾಜ ಇದ್ದಾನಲ್ಲ ಅವನು ನಗ್ತಾನೆ ಪ್ರಾಣ ತೆಗಿತಾನೆ. ಮಾನಯನ್ನಪಿ ದುರ್ಜನರಿದಾರಲ್ಲ ಅವರಿಗೆ ಎಷ್ಟೇ ಗೌರವ ಕೊಟ್ಟರು ಕೂಡ ಅವರು ನಮ್ಮನ್ನು ಕೊಳ್ತಾರೆ. ಸೊ ಹೀಗೆ ಆನೆಗಳ ಸಾಮರ್ಥ್ಯ ಎಷ್ಟು ಅಂತಂದರೆ, ಬರೀ ಅವು ಮುಟ್ಟಿದ್ರೆ ಸಾಕು ಬೇರೆಯವರು ಸಾಯ್ತಾರೆ. ಸೊ ಆದ್ದರಿಂದ ಅದನ್ನು ಒಂದು ಸುಭಾಷಿತವನ್ನು ಇಲ್ಲಿ ಹೇಳಲಾಗಿದೆ. ತಚ್ಚಿಂತ್ಯತಾಂ ಕಶ್ಚಿದುಪಾಯ ತತ್ರೈಕಃ ಪ್ರೋವಾಚ, ಅದರಿಂದ ಏನಾದರೂ ಒಂದು ಉಪಾಯ ಹುಡ್ಕೋಣ, ಹೇಗಾದರೂ ಮಾಡಿ ಈ ಆನೆಗಳು ಇಲ್ಲಿ ಬರದೇ ಇರೋ ಹಾಗೆ ನಾವು ನೋಡ್ಕೋಬೇಕು ಅಂತ ಹೇಳಿದಾಗ, ತತ್ರ ಏಕಃ ಪ್ರೋವಾಚ, ಆಗ ಇದರಲ್ಲಿ ಒಂದು ಮೊಲ ಹೇಳ್ತು. ಗಮ್ಯತಾಂ ದೇಶತ್ಯಾಗೇನ ಕಿಮನ್ಯತ್ ಉಕ್ತಂ ಚ ಮನುನಾ ವ್ಯಾಸೇನ ಚ, ಇನ್ನೇನು ಮಾಡೋಕ್ಕಾಗತ್ತೆ, ನಾವೇ ಈ ದೇಶ ಬಿಟ್ಟು ಹೋಗಬೇಕಷ್ಟೆ. ಯಾಕಂದರೆ ದೊಡ್ಡವರೆಲ್ಲ ಹೇಳ್ಬಿಟ್ಟಿದ್ದಾರೆ, ಮನು ವ್ಯಾಸ ಇವರುಗಳೆಲ್ಲ ಹೇಳ್ಬಿಟ್ಟಿದ್ದಾರೆ. ಏನಪ್ಪ ಅಂದರೆ,
ತ್ಯಜೇದೇಕಂ ಕುಲಸ್ಯಾರ್ತೆ ಗ್ರಾಮಸ್ಯಾರ್ತೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ತೆ ಆತ್ಮಾರ್ತೆ ಪೃಥಿವೀಂ ತ್ಯಜೇತ್. ತ್ಯಜೇದೇಕಂ ಕುಲಸ್ಯಾರ್ತೆ, ಒಂದು ಕುಲವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಕುಲದಲ್ಲಿರುವ ಒಬ್ಬನನ್ನು ತ್ಯಾಗ ಮಾಡಬೇಕು. ಗ್ರಾಮಸ್ಯಾರ್ತೆ ಕುಲಂ ತ್ಯಜೇತ್, ಒಂದು ಗ್ರಾಮವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಒಂದು ಕುಲವನ್ನು ಬಿಡಬೇಕಾಗತ್ತೆ. ಗ್ರಾಮಂ ಜನಪದಸ್ಯಾರ್ತೆ, ಅನೇಕ ಹಳ್ಳಿಗಳ ಸಮೂಹವನ್ನು ಉಳಿಸ್ಕೋಬೇಕು ಅಂದರೆ ಒಂದು ಗ್ರಾಮವನ್ನು ಬಿಡಬೇಕಾಗತ್ತೆ. ಆತ್ಮಾರ್ತೆ ಪೃಥಿವೀಂ ತ್ಯಜೇತ್, ನಮ್ಮನ್ನು ನಾವು ಉಳಿಸ್ಕೋಬೇಕು ಅಂದರೆ ನಾವು ದೇಶನೇ ಬಿಟ್ಟು ಹೋಗಬೇಕಾಗತ್ತೆ. ನೋಡಿ, ಇವತ್ತು ನಾವು ಕರೋನಾದಿಂದಾಗಿ ಎಂಥ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ನಾವು ಏನೆಲ್ಲ ತ್ಯಾಗ ಮಾಡಬೇಕಾಗಿದೆ. ಇವತ್ತು ಈ ಶ್ಲೋಕ ನಿಜವಾಗ್ಲೂ ಬಹಳ ಔಚಿತ್ಯಪೂರ್ಣವಾಗಿದೆ ಅನಿಸುತ್ತೆ. ತ್ಯಜೇದೇಕಂ ಕುಲಸ್ಯಾರ್ತೆ, ಇವಾಗ ಯಾರಿಗೋ ಒಬ್ರಿಗೆ ಕೊರೋನಾ ಬಂದಿದೆ ಅಂತಂದರೆ ಅವರನ್ನು ನಾವು ಕ್ವಾರಂಟೈನ್ ಮಾಡಿಬಿಡ್ಬೇಕು. ಯಾಕಂದರೆ ಇಡೀ ಫ್ಯಾಮಿಲೀಸ್ ಉಳ್ಕೊಳ್ಬೇಕು ಅಂದರೆ, ಕುಟುಂಬದಲ್ಲಿರುವ ಬೇರೆ ಸದಸ್ಯರು ಉಳ್ಕೋಬೇಕು ಅಂದರೆ ಒಬ್ಬರನ್ನ ನಾವು ಕ್ವಾರಂಟೈನ್ ಮಾಡಬೇಕಾಗುತ್ತೆ. ಗ್ರಾಮಸ್ಯಾರ್ತೆ ಕುಲಂ ತ್ಯಜೇತ್, ಒಂದು ಇಡೀ ನಗರವನ್ನು ಉಳಿಸ್ಕೋಬೇಕು ಅಂತಂದರೆ ಒಂದು ಫ್ಯಾಮಿಲಿನ ನಾವು ಕ್ವಾರಂಟೈನ್ ಮಾಡಬೇಕಾಗತ್ತೆ. ಗ್ರಾಮಂ ಜನಪದಸ್ಯಾರ್ತೆ, ಮತ್ತು ಇಡೀ ನಾವು ಊರನ್ನು, ದೊಡ್ಡ ಒಂದು ಬೆಂಗಳೂರಿನಂಥ ಒಂದು ಊರನ್ನು ಉಳಿಸ್ಕೋಬೇಕು ಅಂದರೆ ಯಾವುದೋ ಒಂದು ಏರಿಯಾನ ನಾವು ಕ್ವಾರಂಟೈನ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಬಿಟ್ಟು ಕೊನೆಗೆ ನಾವು ನಮ್ಮನ್ನು ನಾವು ಉಳಿಸ್ಕೋಬೇಕು ಅಂತಂದರೆ ಆತ್ಮಾರ್ತೆ ಪೃಥಿವೀಂ ತ್ಯಜೇತ್, ನಾವು ಉಳಿಬೇಕು ಅಂತಂದರೆ ನಾವು ಈ ಜಾಗವನ್ನೇ ಬಿಟ್ಟು ಹೋಗಬೇಕಾಗುತ್ತೆ. ಯಾವುದೋ ಒಂದು ಇಡೀ ಜಾಗನೇ ಏನೋ ಡೇಂಜರ್ನಲ್ಲಿದೆ ಅಂತ ಅಂದಾಗ ನಾವು ಆ ಜಾಗವನ್ನೇ ನಾವೇ ಬಿಟ್ಟು ಹೊರಟೋಗ್ಬೇಕಾಗತ್ತೆ. ಸೊ ಎಷ್ಟು ಅಪ್ರಾಪ್ರಿಯೇಟ್ ಆಗಿದೆ ಅಂತ ಅನಿಸುತ್ತೆ ನನಗೆ. ಸೊ ವಿ ಹ್ಯಾವ್ ಟು ಲೀವ್ ಅ ಪರ್ಸನ್ ಫಾರ್ ದ ಸೇಕ್ ಆಫ್ ಅ ಫ್ಯಾಮಿಲಿ. ವಿ ಹ್ಯಾವ್ ಟು ಅಬ್ಯಾಂಡನ್ ಅ ವಿಲೇಜ್ ಫಾರ್ ದ ಸೇಕ್ ಆಫ್ ಅ ಫ್ಯಾಮಿಲಿ. We have to abandon a family for the sake of a village, and we have to abandon a village for the sake of a group of villages. And in case the whole the earth is a place, if a place is having some danger, then we have to leave that place. ಆತ್ಮಾರ್ತೆ ಪ್ರತಿಭೆ ಅಂದರೆ ನಮ್ಮನ್ನು ನಾವು ಉಳಿಸ್ಕೋಬೇಕು. ಇಫ್ ವಿ ವಾಂಟ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್, ದೆನ್ ವಿ ಹ್ಯಾವ್ ಟು ಲೀವ್ ದ ಪ್ಲೇಸ್ ಇಟ್ ಸೆಲ್ಫ್. ಸೊ ಆ ರೀತಿ ಆ ಮೊಲಗಳು ನಿರ್ಧಾರ ಮಾಡ್ತವೆ. ಅಂದರೆ ನಾವೇ ಬಹುಶಃ ಈ ಜಾಗವನ್ನು ಬಿಟ್ಟು ಹೋಗಬೇಕಾಗಿ ಬರುತ್ತೆ. ಕ್ಷೇಮ್ಯಾಂ ಸಸ್ಯಪ್ರದಾಂ ನಿತ್ಯಂ ಪಶು ವೃದ್ಧಿಕರೀಮಪಿ ಪರಿತ್ಯಜೇನ್ ನೃಪೋ ಭೂಮಿಂ ಆತ್ಮಾರ್ಥಂ ಅವಿಚಾರಯನ್. ಸೊ ಎಷ್ಟೇ ಕ್ಷೇಮವಾಗಿರಲಿ, ಎಷ್ಟೇ ಸಸ್ಯಗಳಿಂದ ಕೂಡಿರಲಿ, ನಿತ್ಯಂ ಪಶುವೃದ್ಧಿಕರೀಮಪಿ ಪ್ರತಿದಿನವೂ ಅಲ್ಲಿ ಪಶು ಸಂಪತ್ತು ಎಷ್ಟೇ ಚೆನ್ನಾಗಿರಲಿ, ಪರಿತ್ಯಜೇದ್ ನೃಪೋ ಭೂಮಿಂ, ಒಬ್ಬ ರಾಜ ಆದವನು ತನ್ನ ಊರನ್ನು ಬಿಟ್ಬಿಡ್ಬೇಕಾಗತ್ತೆ. ಯಾತಕ್ಕೆ? ಆತ್ಮಾರ್ಥಂ, ತನಗೋಸ್ಕರ. ಈಗ ಒಬ್ಬ ರಾಜ ಒಂದು ದೇಶವನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾನೆ, ಆದರೆ ಅಲ್ಲಿ ಏನೋ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ಲ ಇದು ಅಂತ ನಾವು ಅದನ್ನು ಕಂಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನಾವು ಅದನ್ನು ತ್ಯಾಗ ಮಾಡಲೇಬೇಕಾಗತ್ತೆ. ಒಬ್ಬ ರಾಜನಾದವನು ಆ ಜಾಗವನ್ನು ಬಿಟ್ಟು ಹೋಗಲೇಬೇಕಾಗತ್ತೆ ಅಂತ. ಕ್ಷೇಮ್ಯಾಂ ಸಸ್ಯಪ್ರದಾಂ ನಿತ್ಯಂ ಪಶು ವೃದ್ಧಿಕರೀಮಪಿ ಪರಿತ್ಯಜೇನ್ ನೃಪೋ ಭೂಮಿಂ ಆತ್ಮಾರ್ಥಂ ಅವಿಚಾರೇನ್. If the king wants to safeguard himself, then he has to leave the place which is very prosperous, which has everything, which is very safe, which has lot of greenery, which is having a lot of cattle and other resources. One has to leave that land if there is danger for him. ಆಪದರ್ಥೆ ಧನಂ ರಕ್ಷೇತ್ ದಾರಾನ್ ರಕ್ಷೇತ್ ಧನೈರಪಿ ಆತ್ಮಾನಂ ಸತತಂ ರಕ್ಷೇತ್ ದಾರೈರಪಿ ಧನೈರಪಿ. ಸೊ ಇನ್ನೂ ಒಂದು ಶ್ಲೋಕ ಇದೆ ಇಲ್ಲಿ, ಇನ್ನೂ ಒಂದು ಸುಭಾಷಿತ ಇದೆ. ಅದೇನಪ್ಪ ಅಂತಂದರೆ ಆಪದರ್ಥೆ ಧನಂ ರಕ್ಷೇತ್. ಸೊ ಆಪತ್ತು ನಮಗೆ ಬಂದಾಗ ಹಣವನ್ನು ರಕ್ಷಣೆ ಮಾಡಬೇಕಂತೆ. ಏನೋ ಒಂದು ದೊಡ್ಡ ಕೆಲಾಮಿಟಿ ಬಂತು ಅಂತ ಇಟ್ಕೊಳ್ಳೋಣ, ಆ ಸಮಯದಲ್ಲಿ ನಾವೇನೇನು ರಕ್ಷಣೆ ಮಾಡಬೇಕು? ಹಣವನ್ನು ರಕ್ಷಣೆ ಮಾಡ್ಕೋಬೇಕು. ಯಾಕಂದರೆ ಹಣವನ್ನು ತೊಗೊಂಡು ಹೋದರೆ ಎಲ್ಲೋ ಒಂದು ಕಡೆ ಜೀವಿಸ್ಬೋದು. ಸೊ ದಾರಾನ್ ರಕ್ಷೆ ದನೈರಪಿ, ದನಕ್ಕಿಂತ ಹೆಚ್ಚಾದದ್ದು ಹೆಂಡತಿಯನ್ನು ರಕ್ಷಣೆ ಮಾಡಬೇಕು. ಹಾಗೆಯೇ ಆತ್ಮಾನಂದ್ ಸಸತಂ ರಕ್ಷೆ ದಾರೈರಪಿ ದನೈರಪಿ. ಸೊ ಆ ಧನವನ್ನು ರಕ್ಷಣೆ ಮಾಡೋದು, ಹೆಂಡತಿಯನ್ನು ರಕ್ಷಣೆ ಮಾಡೋದು ಅವೆರಡೂ ಸೆಕೆಂಡರಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೂ ದೊಡ್ಡ ಡೇಂಜರ್ ಬಂತು, ಅವೆರಡನ್ನೂ ರಕ್ಷಣೆ ಮಾಡೋಕ್ಕಾಗಲ್ಲ ಅಂತಂದರೆ ಆತ್ಮಾನಂ ಸತತಂ ರಕ್ಷೆ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಮೊದಲು ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕು, ಆಮೇಲೆ ಹಣ, ಆಮೇಲೆ ಹೆಂಡತಿ, ಆ ರೀತಿ ಹೇಳುತ್ತೆ. ಸೊ ಹೀಗೆ ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾದದ್ದು. ಇಟ್ಸ್ ದ ಬಿಗ್ಗೆಸ್ಟ್ ಪ್ರಯಾರಿಟಿ ಅನ್ನೋದನ್ನು ಈ 3 ಶ್ಲೋಕಗಳ ಮೂಲಕ
ಹೇಳ್ತಾ ಇದೆ. ಅಂದರೆ ಎಂಥದೇ ಒಂದು ದೊಡ್ಡ ಸಮಸ್ಯೆ ಉಂಟಾದಾಗ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನೊಂದು ಮಾತಿದೆ, ಏನಪ್ಪ ಅಂತಂದರೆ ಜೀವನ್ ಭದ್ರಾಣಿ ಪಶ್ಯತಿ ಅಂತ. ಒಂದು ವೇಳೆ ನಾವು ಬದುಕಿದ್ರೆ ಇನ್ನೇನೋ ಯಾವತ್ತೋ ಒಂದು ದಿವಸ ನಾವು ಚೆನ್ನಾಗಾಗ್ಬೋದು, ಎಲ್ಲವೂ ಸರಿ ಹೋಗ್ಬೋದು. ಅದರಿಂದ ಫಸ್ಟು ನಾವು ಜೀವ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ಇವತ್ತು ಕೂಡ ನಾವು ಅಂಥದ್ದೇ ಒಂದು ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದೀವಿ. ಇಡೀ ಜಗತ್ತು, ಇಡೀ ದೇಶ ಒಂದು ದೊಡ್ಡ ಒಂದು ಡಿಸಾಸ್ಟರ್ನ ಫೇಸ್ ಮಾಡ್ತಾ ಇದೆ. ಇಂಥ ಸಮಯದಲ್ಲಿ ಯಾವುದಪ್ಪ ಮುಖ್ಯ ಅಂತ ನಾವು ಯೋಚನೆ ಮಾಡಿದ್ರೆ ಆತ್ಮಾನಂ ಸತತಂ ರಕ್ಷಿತ್. ಫಸ್ಟು ನಾವು ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕಾಗಿದೆ, ಪ್ರತಿಯೊಬ್ಬರೂ ಕೂಡ. ಹಾಗಂತ ಇನ್ನೊಬ್ಬರನ್ನ ರಕ್ಷಣೆ ಮಾಡಿಕೊಡ್ದು ಅಂತಲ್ಲ, ಪ್ರತಿಯೊಬ್ಬರೂ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕು. ತತಶ್ಚ ಅನ್ಯೇ ಪ್ರೋಚುಹು. ಆಗ ಇನ್ನೊಂದು ಮೊಲ ಹೇಳುತ್ತೆ, ಬೋಹೋ ಪಿತೃಪೈತಾಮಹಂ ಸ್ಥಾನಂ ನ ಶಕ್ಯತೆ ಸಹಸಾ ತ್ಯಕ್ತುಂ. ಇವೆಲ್ಲ ನಾವು ಪಿತೃಪೈತಾಮಹರು ಇದ್ದಂಥ ಜಾಗ, ಇದನ್ನೆಲ್ಲ ಅಷ್ಟು ಸುಲಭವಾಗಿ ನಾವು ಬಿಟ್ಬಿಟ್ಟು ಹೊರಟೋಗೋಕ್ಕಾಗಲ್ಲ. ಯಾಕಂದರೆ ನಮಗೆ ನಾವು ಇದ್ದಂಥ ಜಾಗದ ಬಗ್ಗೆ, ನಮ್ಮನೆ, ನಮ್ಮ ಹಳ್ಳಿ, ನಮ್ಮ ಊರು, ಅದ್ರ ಬಗ್ಗೆ ತುಂಬ ವ್ಯಾಮೋಹ ಇರುತ್ತೆ. ಯಾಕೆಂದರೆ ನಮ್ಮ ಹಿರಿಯರೆಲ್ಲ ಇಲ್ಲಿರ್ತಾರೆ, ನಮ್ಮ ಸಂಬಂಧಿಕರೆಲ್ಲ ಇರ್ತಾರೆ, ನಾವು ಹಲವಾರು ವರ್ಷ ಇಲ್ಲಿ ವಾಸ ಮಾಡಿದ್ದೀವಿ. ಅಷ್ಟು ಸುಲಭ ಅಲ್ಲ ಒಂದು ಜಾಗವನ್ನು ಬಿಟ್ಟು ಹೋಗೋದು ಅಂತಂದರೆ, ಅಷ್ಟು ಸುಲಭದ ವಿಚಾರ ಅಲ್ಲ. ಅದನ್ನೇ ಆ ಮೊಲ ಹೇಳುತ್ತೆ, ಪಿತೃಪೈತಾಮಹಂ ಸ್ಥಾನಂ ನ ಶಕ್ಯತೆ ಸಹಸಾ ತ್ಯಕ್ತುಂ. ಪಿತೃಪೈತಾಮಹರು ವಾಸ ಮಾಡಿದಂಥ ಜಾಗವನ್ನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋದು ಸಾಧ್ಯ ಇಲ್ಲ. ಇಟ್ಸ್ ನಾಟ್ ಪಾಸಿಬಲ್ ಟು ಲೀವ್ ಅ ಪ್ಲೇಸ್ ವೇರ್ ಅವರ್ ಆನ್ಸೆಸ್ಟರ್ಸ್ ಹ್ಯಾವ್ ಲಿವ್ಡ್. ಇಟ್ಸ್ ನಾಟ್ ಸೋ ಈಸಿ ಟು ಅಬ್ಯಾಂಡನ್ ದಟ್ ಪ್ಲೇಸ್. ತತ್ ಕ್ರಿಯತಾಂ ತೇಷಾಂ ಕೃತೆ ಕಾಚಿತ್ ಬಿಭೀಷಿಕಾ ಯತ್ ಕಥಮಪಿ ದೈವಾತ್ನ ಸಮಾಯಾಂತಿ. ಅದರಿಂದ ಅದ್ರದ್ದು ಏನಪ್ಪ ಸಜೆಷನ್ ಅಂದರೆ, ನಾವು ಏನಾದರೂ ಒಂದು ಆನೆಗಳಿಗೆಲ್ಲ ಹೆದರಿಕೆ ಆಗುವಂಥ ಏನಾದರೂ ಒಂದು ಉಪಾಯವನ್ನು ಮಾಡೋಣ. ಆವಾಗ ಆನೆಗಳು ಇಲ್ಲಿ ಬರೋದೇ ಇಲ್ಲ, ಆ ರೀತಿ ಮಾಡೋಕ್ಕೆ ಸಾಧ್ಯ ಆಗಬಹುದು ಅಂತ. ಸೊ ಲೆಟ್ ಅಸ್ ಡೂ ಸಮಥಿಂಗ್ by which the elephants will get scared in such a way that they will not come back to this place at all. ನಿರ್ವಿಷೇಣಾಪಿ ಸರ್ಪೇಣ ಕರ್ತವ್ಯ ಮಹತಿ ಪಣ ವಿಷಂ ಭವತು ವಾ ಮಾ ವಾಸ್ತು ಪಣಾಟೋಪೋ ಭಯಂಕರಃ. ಸೊ ಏನಪ್ಪ ಅಂತಂದರೆ, ಅದಕ್ಕೂ ಮತ್ತೆ ಇನ್ನೊಂದು ಸುಭಾಷಿತವನ್ನು ಉದಾಹರಣೆಯಾಗಿ ಕೊಡುತ್ತೀನಿ. ಏನಂತಂದರೆ, ನಿರ್ವಿಷೇಣಾಪಿ ಸರ್ಪೇಣ. ಈಗ ಒಂದು ಸರ್ಪ ಇರುತ್ತೆ, ಅದರಲ್ಲಿ ವಿಷ ಇರಬೇಕಾ ಬೇಡವಾ, ಇರುತ್ತೋ ಇಲ್ವೋ ಅದು ಮುಖ್ಯ ಅಲ್ಲ. ಕರ್ತವ್ಯ ಮಹತಿಪಣ. ಹಾವಿಗೆ ಹೆಡೆ ಅಂತೂ ಇರುತ್ತಲ್ವಾ. ಸೊ ಯಾರೋ ಬರ್ತಿದ್ದಾರೆ, ನಮ್ಮನ್ನು ಹೆದರ್ಸಕ್ಕೆ ಬರ್ತಿದ್ದಾರೆ, ನಮಗೇನೋ ಡೇಂಜರ್ ಇದೆ ಅಂದರೆ, ಹಾವಿಗೆ ಡೇಂಜರ್ ಇದೆ ಅಂದರೆ ಅದರಲ್ಲಿ ವಿಷ ಇಲ್ಲ ಅಂತ ತಾನು ಹೆದರ್ಕೋಬೇಕಾದಿಲ್ಲ. ಅದಕ್ಕೆ ಹೆಡೆ ಇದೆ ಅಲ್ವಾ, ಬೇಕಾದಷ್ಟು ಆ ಹೆಡೆಯಿಂದನೇ ಹೆದರ್ಸ್ಬಿಡ್ಬೋದು. ವಿಷಂ ಭವತು ವಾ ಮಾ ವಾಸ್ತು. ವಿಷ ಇರಲಿ ಬಿಡಲಿ, ಪಣಾಟೋಪೋ ಭಯಂಕರ. ಹೆಡೆಯಿಂದ ಮಾಡುವಂತಹ ಒಂದು ಹೆದರಿಕೆ ಉಂಟು ಮಾಡುವಂಥದ್ದು ಇದೆಯಲ್ಲ, ಅದು ಭಯಂಕರವಾಗಿರಬೇಕು. ಸೊ ನಾವು ಯಾವತ್ತೂ ಕೂಡ ಹೆದರ್ಕೊಳ್ಬಾರ್ದು. ಅಯ್ಯೋ ನಾವು ಇಷ್ಟೇ ಇದ್ದೀವಲ್ಲ, ನಾವು ಚಿಕ್ಕವರಾಗಿದ್ದೀವಲ್ಲ, ಅಥವಾ ನಮಗೆ ಶಕ್ತಿ ಇಲ್ವಲ್ಲ. ಆ ಶಕ್ತಿ ಇದೆ ಇಲ್ಲ ಅನ್ನೋದು ಬೇರೆಯವ್ರಿಗೇನು ಗೊತ್ತು, ನಮಗೆ ಗೊತ್ತು ಅಷ್ಟೇ. ಆದರೆ ನಾವು ಏನಾದರೂ ಒಂದು ಉಪಾಯದಿಂದ ಬೇರೆಯವ್ರನ್ನ ಕೊನೆ ಪಕ್ಷ ಹೆದರಿಸ್ಬೋದು, ನಮಗೆ ಶಕ್ತಿ ಇದೆ ಅನ್ನೋ ಹಾಗೆ ತೋರಿಸ್ಕೊಳ್ಬಹುದು. ಆ ಥರ ಏನಾದರೂ ಮಾಡೋಣ ಅಂತ. ನೋಡಿ, ಮೊಲಗಳು ಎಷ್ಟೇ ಚಿಕ್ಕದಾದರೂ ಕೂಡ ಏನೋ ಒಂದು ಉಪಾಯದಿಂದ ತಮಗೂ ಕೂಡ ಶಕ್ತಿ ಇದೆ, ಆನೆ ಅಂತ ದೊಡ್ಡ ಪ್ರಾಣಿಯನ್ನು ಕೂಡ ನಾವು ಹೇಗೋ ಹೆದರಿಸ್ಬೋದು ಅನ್ನೋ ಒಂದು ವಿಶ್ವಾಸವನ್ನು ಇದು ತೋರಿಸ್ತಾ ಇದೆ. ಅದ ಅನ್ಯೇ ಪ್ರೋಚುಹು. ಆವಾಗ ಬೇರೆ ಮೊಲಗಳು ಹೇಳುತ್ತೆ, ಯದಿ ಏವಂ ತತಃ ತೇಷಾಂ ಮಹದ್ ಬಿಭೀಷಿಕಾ ಸ್ಥಾನಮಸ್ತಿ ಏನನ ಆಗಮಿಷ್ಯತಿ ಸಾ ಚ ಚತುರದೂತಾಯತ್ತ ಬಿಭೀಷಿಕಾ. ಸೊ ಆವಾಗ ಇನ್ನೊಂದು ಮೊಲ ಹೇಳುತ್ತೆ, ಅನ್ಯೇ ಪ್ರೋಚು. ಆವಾಗ ಇನ್ನೊಂದು ಮೊಲ ಹೇಳುತ್ತೆ, ಯದಿ ಏವಂ, ಹಾಗೊಂದು ವೇಳೆ ನಾವೊಂದು ಆನೆಗಳಿಗೆ ಒಂದು ಹೆದರಿಕೆಯನ್ನು ಉಂಟು ಮಾಡ್ಬೋದು ಅನ್ನೋದೇ ಆದರೆ, ತೇಷಾಂ ಮಹದ್ ಬಿಭೀಷಿಕಾ ಸ್ಥಾನಂ ಅಸ್ತಿ ಏನ ನ ಆಗಮಿಷ್ಯಂತಿ. ಸೊ ಅದಕ್ಕೆ ಒಂದು ಭಯಂಕರವಾದಂಥ ಒಂದು ಇದನ್ನು ಮಾಡ್ಬೋದು, ಹೆದರಿಕೆಯನ್ನು ಉಂಟು ಮಾಡುವಂತಹ ಒಂದು ಸಂದರ್ಭವನ್ನು ನಾವು ಸೃಷ್ಟಿ ಮಾಡ್ಬೋದು. ಅದರಿಂದಾಗಿ ಆನೆಗಳು ಬರದೇ ಇರೋ ಹಾಗೆ ನಾವು ಮಾಡ್ಬೋದು. ಸೊ ದರ್ ಈಸ್ ಅನ್ ಐಡಿಯಾ ಬೈ ವಿಚ್ ವಿ ಕ್ಯಾನ್ ಕ್ರಿಯೇಟ್ ಅ ಬಿಗ್ ಟೆರರ್ ಫಾರ್ ದ ಎಲಿಫೆಂಟ್ಸ್, ಬೈ ವಿಚ್ ದ ಎಲಿಫೆಂಟ್ಸ್ ವಿಲ್ ನಾಟ್ ಟರ್ನ್ ಅಪ್ ಅಗೇನ್. ಸಾ ಚ ಚತುರ ದೂತಾಯತ್ತ ಬಿಭೀಷಿಕ. ಅದೇನಪ್ಪ ಅಂತಂದರೆ, ಒಬ್ಬ ಒಳ್ಳೆ ತುಂಬ ಸ್ಮಾರ್ಟಾಗಿರುವಂಥ, ತುಂಬ ಬುದ್ಧಿವಂತನಾದಂತಹ ಒಬ್ಬ ಮೆಸೆಂಜರ್, ಒಬ್ಬ ಗೂಢಚಾರನ ಮೂಲಕ ನಾವೊಂದು ಹೆದರಿಕೆ ಉಂಟಾಗುವಂತಹ ಒಂದು ಸಂದೇಶವನ್ನು ಕಳಿಸ್ಬೋದು. ಸೊ ವಿ ಕ್ಯಾನ್ ಸೆಂಡ್ ಅ ಮೆಸೇಜ್ ಥ್ರೂ ಅ ಮೆಸೆಂಜರ್ who is very smart, okay, who will create such a terror in the minds of the elephant that the elephants will not come back again.
ಯತೋ ವಿಜಯದತ್ತೋ ನಾಮ ರಾಜ ಅಸ್ಮತ್ ಸ್ವಾಮಿ ಶಶಕಃ ಚಂದ್ರಮಂಡಲೆ ನಿವಸತಿ ತತ್ ಪ್ರೇಷ್ಯತಾಂ ಕಶ್ಚಿತ್ ಮಿಥ್ಯಾಧೂತೋ ಯೂತಾದಿಪಸಕಾಶಂ ಯತ್ ಚಂದ್ರಸ್ತ್ವಮತ್ರ ಹೃದಯ ಆಗಚ್ಚಂತಂ ನಿಷೇಧಯತಿ ಯತೋ ಅಸ್ಮತ್ ಪರಿಗ್ರಹೋ ಅಸ್ಯ ಸಮಂತಾತ್ ವಸತಿ ಏವಮಭಿಹಿತೆ ಶ್ರದ್ಧೇಯ ವಚನಾತ್ ಕದಾಚಿತ್ ನಿವರ್ತತೆ. ಇವ್ರದ್ದು ಏನಪ್ಪ ಒಂದು ಐಡಿಯಾ ಏನು ಅಂತಂದರೆ, ಈ ಮೊಲಗಳದ್ದು ವಿಜಯದತ್ತೋ ನಾಮ ರಾಜ ಅಸ್ಮತ್ ಸ್ವಾಮಿ. ನಮ್ಮ ಮೊಲಗಳಿಗೆಲ್ಲ ರಾಜ ಒಬ್ಬ ಇದ್ದಾನೆ, ಅವನ ಹೆಸರು ವಿಜಯದತ್ತ ಅಂತ. ಆ ವಿಜಯದತ್ತ ಅನ್ನೋ ಮೊಲ ಚಂದ್ರಮಂಡಲೆ ನಿವಸತಿ. ಯಾಕಂದರೆ ಚಂದ್ರನಲ್ಲಿ ಒಂದು ಮೊಲ ಇದೆ ಅಲ್ವಾ, ಎಲ್ರಿಗೂ ಗೊತ್ತಿದೆ. ಚಂದ್ರನ ಮೊಲದ ಆಕಾರದಲ್ಲಿರುವಂತಹ ಒಂದು ಏನೋ ಒಂದು ಚಂದ್ರನ ಮೇಲೆ ಇದೆ ಅಂತಂದ್ಬಿಟ್ಟು. ಅಲ್ಲಿ ಏನೇ ಇರ್ಬೋದು, ಹಳ್ಳ ಕೊಳ್ಳ ಏನೇ ಇರ್ಬೋದು, ಆದರೆ ಒಟ್ಟಿನಲ್ಲಿ ಅದು ಮೊಲದ ಹಾಗೆ ಕಾಣಿಸುತ್ತೆ. ಸೊ ಆ ಒಂದು ಇದನ್ನು ಇಟ್ಕೊಂಡು, ಕಾರಣವನ್ನು ಇಟ್ಕೊಂಡು ನಾವು ಏನು ಮಾಡ್ಬೋದು ಮೊಲಗಳೆಲ್ಲ ಅಂತಂದರೆ, ನಮ್ಮ ರಾಜ ಇದ್ದಾನಲ್ಲ ವಿಜಯದತ್ತ ಅಂತ, ಅವನು ಚಂದ್ರಮಂಡಲದಲ್ಲಿ ವಾಸ ಮಾಡ್ತಾನೆ ಅಂತ ಹೇಳಿಬಿಟ್ಟು ತತ್ ಪ್ರೇಷ್ಯತಾಂ ಕಶ್ಚಿತ್ ಮಿಥ್ಯಾದೂತ, ಯಾರೋ ಒಬ್ಬ ನಮ್ಮಲ್ಲೇ ಒಬ್ಬ ಮಿಥ್ಯಾದೂತನನ್ನು ಆನೆಗಳ ಹತ್ರ ಕಳಿಸ್ಬಿಟ್ಟು ಅವ್ರ ಹತ್ರ ಆ ರೀತಿ ಹೇಳೋದು. ಅಂದರೆ ನಮ್ಮ ರಾಜ ವಿಜಯದತ್ತ ಅಂತ, ಅವನು ಚಂದ್ರಮಂಡಲದಲ್ಲಿ ವಾಸ ಮಾಡ್ತಾನೆ. ಯೂತಾಧಿಪ ಸಕಾಶಂ ಅಂದರೆ ಆ ಆನೆಗಳ ಹಿಂಡಿನ ಒಡೆಯನ ಹತ್ರ ಒಬ್ಬ ಫಾಲ್ಸ್ ಮೆಸೆಂಜರ್ನ ಕಳಿಸೋದು. ಅವನು ಚಂದ್ರಸ್ತ್ವಮತ್ರ ಹೃದಯ ಆಗಚ್ಚಂತಂ ನಿಷೇಧಯತಿ. ಈ ಚಂದ್ರ ನಮ್ಮ ಕೊಳದಲ್ಲಿ ಯಾವಾಗಲೂ ಬರ್ತಾನೆ, ಕೊಳದಲ್ಲಿ ಬರ್ತಾನೆ, ಕಾಣಿಸ್ಕೊಳ್ತಾನೆ. ಅವನು ಹೇಳ್ತಾ ಇದ್ದಾನೆ, ನೀವು ಇನ್ನು ಮುಂದೆ ಇಲ್ಲಿ ಬರ್ಕೊಡ್ದಂತೆ, ಹತ್ರ ಹೃದಯ ಆಗಚ್ಚಂತ ನಿಷೇಧಯತಿ. ಅವನು ನೀವಿಲ್ಲಿ ಬರೋದನ್ನು ನಿಷೇಧಿಸ್ತಾ ಇದ್ದಾನೆ. ಯಸೋ ಅಸ್ಮತ್ ಪರಿಗ್ರಹೋ ಅಸ್ಯ ಸಮಂತಾದ್ ವಸತಿ. ಯಾಕಂದರೆ ನಮಗೆ ಗೊತ್ತಿರುವಂತಹ ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ ಈ ಕೊಳದ ಹತ್ರ. ಏವಂ ಅಭಿಹಿತೆ, ಹೀಗೆ ಹೇಳಿದ್ರೆ ಆನೆಗಳ ಗುಂಪಿನ ಒಡೆಯನ ಹತ್ರ ಹೋಗಿ ಶ್ರದ್ಧೆಯ ವಚನಾತ್ ಕದಾಚಿತ್ ನಿವರ್ತದೆ. ಚಂದ್ರನ ಮಾತನ್ನು ಕೇಳತ್ವೆ ಆನೆಗಳು, ಆದ್ದರಿಂದ ಅವು ಖಂಡಿತ ಇಲ್ಲಿಂದ ಹೊರಟು ಹೋಗುತ್ತವೆ. ಅಥ ಅನ್ಯೇ ಪ್ರೋಚು, ಆಗ ಬೇರೆ ಮೊಲೆಗಳು ಹೇಳೋದು. ಸೊ ದ ಪ್ಲಾನ್ ಇಸ್ that the false messenger will be sent to the leader of the elephant, and that messenger will go and tell the elephant that our king Vijayadatta lives in the orb of the moon, and every day the moon visits the lake, and the moon does not want the elephants to come here because the family of someone very dear to him lives around this lake. Therefore, he does not want the elephants to come here. So, this shall be communicated to the leader of the elephants. So, this is the plan. Evam abhihite shraddheya vachanat kadachit nivartate. So, he suggests that if such a message is given to the leader of the elephants, maybe the elephants will not come back again. Atha anye prochuhu. Then the other rabbit said, Yadi evam tadasti lambakarno nama shishakaha sacha vachana rachana chaturu dutakarmagnaha. Then the other rabbits will suggest that among them there is a rabbit by name Lambakarna who is a very good orator and also knows the technique of knows the skill of ಕಮ್ಯುನಿಕೇಟಿಂಗ್. ದೂತ ಕರ್ಮಜ್ಞ ಅಂದರೆ ಒಬ್ಬ ದೂತನಾದವನು ಹೇಗೆ ಹೋಗಬೇಕು, ಹೇಗೆ ಮಾತಾಡಬೇಕು ಎಲ್ಲ ಗೊತ್ತಿದೆ ಆ ಮೊಲಕ್ಕೆ. ಅದ್ರ ಹೆಸರು ಲಂಬಕರ್ಣ ಅಂತ. ಸೊ ಅವನು ವಚನ ರಚನಾ ಚತುರು, ಮಾತಾಡೋದ್ರಲ್ಲಿ ತುಂಬ ಜಾಣ, ಮತ್ತು ದೂತನಾಗಿ ಹೇಗೆ ವ್ಯವಹರಿಸಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಸಚ ಪ್ರೇಷ್ಯತ ಇತಿ, ಅವನನ್ನು ನಾವು ಕಳಿಸೋಣ ಅಂತ. ಉಕ್ತಂಚ ಏನಂದರೆ, ಸಾಕಾರೋ ನಿಸ್ಪೃಹೋ ವಾಗ್ಮಿ ನಾನಾಶಾಸ್ತ್ರ ವಿಚಕ್ಷಣ ಪರಚಿತ್ತಾವಗಂತ ಚ ರಾಜ್ಞೋ ದೂತಃ ಸ ಇಷ್ಯತೆ. ದೂತ ಅಂದರೆ ದೂತನಿಗೆ ಕೆಲವೊಂದು ಗುಣಗಳಿರಬೇಕು. ಏನಪ್ಪ ಅಂತಂದರೆ, ಸಾಕಾರೋ ಅವ್ನು ನೋಡೋಕ್ಕೆ ಚೆನ್ನಾಗಿರಬೇಕು, ನಿಸ್ಪೃಹೋ ಅಂದರೆ ಸೆಲ್ಫಿಶ್ ಆಗಿರಬಾರ್ದು, ವಾಗ್ಮಿ ಒಳ್ಳೆ ಮಾತುಗಾರನಾಗಿರಬೇಕು, ನಾನಾ ಶಾಸ್ತ್ರ ವಿಚಕ್ಷಣ ಅನೇಕ ಶಾಸ್ತ್ರಗಳನ್ನು ತಿಳ್ಕೊಂಡಿರೋನಾಗಿರಬೇಕು, ಪರಚಿತ್ತಾವಗಂತಾಚ ಅಂದರೆ ಬೇರೆಯವರ ಮನಸ್ಸನ್ನು ತಿಳ್ಕೊಳ್ಳೋದ್ರಲ್ಲಿ ಕುಶಲನಾಗಿರಬೇಕು, ಸ
ಸ ರಾಜ್ಞೋ ದೂತಃ ಸ ಇಷ್ಯತೆ. ಅಂಥವನನ್ನು ರಾಜನ ದೂತ ಅಂತ ಕರೀತಾರೆ. ಸೊ ಒಬ್ಬ ದೂತನಾದವನಿಗೆ ಈ ಎಲ್ಲ ಗುಣಗಳಿರಬೇಕು. ಈ ಎಲ್ಲ ಗುಣಗಳು ನಮ್ಮ ಲಂಬಕರ್ಣನಲ್ಲಿ ಇದೆ ಅಂತ. ಸೊ ಮೆಸೆಂಜರ್ ಶುಡ್ ಹ್ಯಾವ್ ವೆರಿ ಗುಡ್ ಕ್ವಾಲಿಟೀಸ್ ಲೈಕ್ he should be good looking, sakaro nispruho, he should not be selfish, vagmi, he should be good at speaking, should be a good orator, nana shastra vichakshanaha, he should know many disciplines, should be well versed in different knowledge systems, parachittavagantacha, and also he should know the mind of others. So these are the qualities of a good messenger to the king. Anyacha yo murkam ಲೌಲ್ಯ ಸಂಪನ್ನಂ ರಾಜದ್ವಾರಿಕಮಾಚರೇತ್ ಮಿಥ್ಯಾವಾದಂ ವಿಶೇಷೇಣ ತಸ್ಯ ಕಾರ್ಯಂ ನ ಸಿದ್ಧ್ಯತಿ. ಯೋ ಮೂರ್ಖಂ ಲೌಲ್ಯ ಸಂಪನ್ನಂ ರಾಜದ್ವಾರಿಕಮಾಚರೇತ್. ಯಾರಾದರೂ ಒಬ್ಬ ಮೂರ್ಖನನ್ನು ತುಂಬ ಸೆಲ್ಫಿಶ್ ಆಗಿ ದುರಾಸೆಯಿಂದ ಕೂಡಿರೋನ್ನ ಏನಾದರೂ ರಾಜನ ದೂತನಾಗಿ ಕಳಿಸ್ಬಿಟ್ರೆ ಮಿಥ್ಯಾವಾದಂ, ಅದರಲ್ಲೂ ಸುಳ್ಳು ಹೇಳೋವಂಥವನನ್ನು ವಿಶೇಷವಾಗಿ ತಸ್ಯ ಕಾರ್ಯಂ ನ ಸಿದ್ಧ್ಯತಿ, ಅಂಥವನು ಆ ಕಾರ್ಯ ಸಿದ್ಧಿಸೋದಿಲ್ಲ. ಆದ್ದರಿಂದ ಕಾರ್ಯ ಸಿದ್ಧಿ ಆಗಬೇಕು ಅಂದರೆ ಒಬ್ಬ ಒಳ್ಳೆ ದೂತನನ್ನು ಕಳಿಸ್ಬೇಕು. ಇಫ್ ಯು ಇನ್ಸ್ಟೆಡ್ ಆಫ್ ಸೆಂಡಿಂಗ್ ಅ ಗುಡ್ ಮೆಸೆಂಜರ್, ಇಫ್ ಯು ಸೆಂಡ್ ಅ ಫೂಲಿಶ್ ಪರ್ಸನ್ ಹೂ ಈಸ್ ವೆರಿ ಗ್ರೀಡಿ, ಹೂ ವರ್ಕ್ಸ್ ಅಗೇನ್ಸ್ಟ್ ದ ಕಿಂಗ್ ಆರ್ ಹಿ ಟೆಲ್ಸ್ ಲೈಸ್, ದೆನ್ ಸಚ್ ಅ ಟಾಸ್ಕ್ ವಿಲ್ ನಾಟ್ ಬಿ ಅಕಂಪ್ಲಿಷ್ಡ್. ತದ್ ಅನ್ವಿಷ್ಯತಾಂ ಯದಿ ಅಸ್ಮತ್ ವ್ಯಸನಾದ್ ಆತ್ಮಾನಂ ಸುನಿರ್ಮುಕ್ತಿ. So therefore we shall find out whether there is a way out by which we can get rid of this problem. Ata anye prochuhu aho yuktametat. Then everybody else will approve that. ಬೇರೆಯವರೆಲ್ಲ ಈ ಏನು ಸಜೆಷನ್ ಇದೆ ಅದನ್ನು ಒಪ್ಕೊಳ್ತಾರೆ. ಅಹೋ ಯುಕ್ತಮೇತತ್, ಇದು ಬಹಳ ಒಳ್ಳೆಯ ಉಪಾಯ. ನ ಅನ್ಯಃ ಕಶ್ಚಿದ್ ಉಪಾಯೋ ಅಸ್ಮಾಕಂ ಜೀವಿತಸ್ಯ ತಥಾ ಏವ ಕ್ರಿಯತಾಂ. ಎಲ್ಲರೂ ಒಪ್ಕೊಳ್ತಾರೆ. ಅವ್ರು ಹೇಳ್ತಾರೆ ಬೇರೆ ಏನೂ ಉಪಾಯ ಇಲ್ಲ ನಮ್ಮ ಹತ್ರ, ನಾವು ಬದುಕಿರಬೇಕು ಅಂದರೆ ನಾವು ಈ ಐಡಿಯಾ ಮಾಡಲೇಬೇಕು. ತಥಾ ಏವ ಕ್ರಿಯತಾಂ, ಹಾಗೆ ಮಾಡೋಣಂತೆ. ಸೊ ಲೆಟ್ ಅಸ್ ಡೂ ದ್ಯಾಟ್ ಬಿಕಾಸ್ ದೇರ್ ಇಸ್ ನೋ ಅದರ್ ವೇ ಬೈ ವಿಚ್ ವಿ ಕ್ಯಾನ್ ಸರ್ವೈವ್. ಅಥ ಲಂಬಕರ್ಣೋ ಗಜಯೂತಾಧಿಪ ಸಮೀಪೆ ನಿರೂಪಿತೋ ಗತಶ್ಚ. ಆವಾಗ ಎಲ್ಲರೂ ಸೇರಿ ಲಂಬಕರ್ಣನನ್ನು ತಯಾರು ಮಾಡಿ ಆ ಆನೆಗಳ ಗುಂಪಿನ ನಾಯಕನ ಹತ್ರಕ್ಕೆ ಕಳಿಸ್ತಾರೆ. ಆ ಲಂಬಕರ್ಣ ಆನೆಗಳ ಗುಂಪಿನ ನಾಯಕನ ಹತ್ರ ಹೋಗತ್ತೆ. ಸೊ ದೆನ್ ಲಂಬಕರ್ಣ ಗೋಸ್ ಟು ದ ಲೀಡರ್ ಆಫ್ ದಿ ಎಲಿಫೆಂಟ್ಸ್. ತಥಾ ಅನುಷ್ಠಿತೆ ಲಂಬಕರ್ಣೋಪಿ ಗಜಮಾರ್ಗಮಾಸಾದ್ಯ ಅಗಮ್ಯಂ ಸ್ಥಳಮಾರುಹ್ಯ ತಂ ಗಜಂ ಉವಾಚ. ಸೊ ಅವಾಗ ಈ ಲಂಬಕರ್ಣನ ಏನು ಮಾಡ್ತು ಅಂದರೆ ಆ ಗಜಯೂತ ಅಂದರೆ ಆನೆಗಳ ಹಿಂಡಿತ್ತಲ್ಲ ಅದರ ಹತ್ತಿರಕ್ಕೆ ಹೋಯಿತು. ಹೋಗಿ ಅಗಮ್ಯಂ ಸ್ಥಳಮಾರುಹ್ಯ, ಆನೆಗಳಿಗೆ ಸಿಗದೇ ಇರುವಂತಹ ಒಂದು ಜಾಗದಲ್ಲಿ ತನ್ನನ್ನು ತಾನು ಇರಿಸ್ಕೊಂಡು, ಅಂದರೆ ಒಂದು ಮರದ ಮೇಲೋ ಅಥವಾ ಒಂದು ಎತ್ತರದ ಜಾಗದಲ್ಲೋ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆ ಆನೆಗಳ ಗುಂಪಿನ ನಾಯಕನ ಹತ್ರ ಮಾತನಾಡ್ತು. ಭೋ ಭೋ ದುಷ್ಟಗಜ, ಅದು ನೋಡಿ ಅದು ಹೇಗೆ ಅದನ್ನು ಅಡ್ರೆಸ್ ಮಾಡುತ್ತೆ ಅಂತ. ಭೋ ಭೋ ದುಷ್ಟಗಜ ಕಿಮೇವಂ ಲೀಲೆಯ ನಿಶಂಕತೆಯ ಅತ್ರ ಚಂದ್ರಹೃದಯ ಆಗಚ್ಚಸಿ. ನಿನಗೆಷ್ಟು ಧೈರ್ಯ, ನೀನು ಹೇಗೆ ಹೀಗೆ ಆರಾಮವಾಗಿ ಯಾವುದೇ ಭಯ ಇಲ್ಲದೆ ಈ ಚಂದ್ರನ ಸರೋವರ ಇದೆಯಲ್ಲ ಇಲ್ಲಿಗೆ ಬರ್ತಿದೆಯಲ್ಲ ನೀನು. ಹೌ ಡೇರ್ ಯು ಕಮ್ ನಿಯರ್ ದಿಸ್ ಲೇಕ್ ವಿಚ್ ಬಿಲಾಂಗ್ಸ್ ಟು ದ ಮೂನ್ ವಿದೌಟ್ ಎನಿ ಫಿಯರ್ ಆ್ಯಂಡ್ ವಿದೌಟ್ ಎನಿ ಇನ್ಹಿಬಿಷನ್. ತನ್ನ ಆಗಂತವ್ಯಂ ನಿರ್ವರ್ತ್ಯತಾಂ. ಸೊ ಯು ಶುಡ್ ನಾಟ್ ಕಮ್ ಹಿಯರ್, ಪ್ಲೀಸ್ ಗೋ ಅವೇ. ಹಾಗಂತ ಹೇಳೋದು, ನೀವು ಇಲ್ಲಿ ಬರ್ಕೊಡ್ದು, ನೀವು ಹೊಟ್ಟೋಗೆ ಇಲ್ಲಿಂದ. ತದಾಕರ್ಣ್ಯ ವಿಸ್ಮಿತಮನ ಗಜ ಆಹ. ಇದನ್ನು ಕೇಳಿಸ್ಕೊಂಡು ಆನೆಗೆ ಭಾಳ ಆಶ್ಚರ್ಯ ಆಗುತ್ತೆ. ವಿಸ್ಮಿತಮನ, ತುಂಬ ಆಶ್ಚರ್ಯದಿಂದ ಅದು ಹೇಳುತ್ತೆ, ಬೋಹೋ ಕಸ್ತ್ವಂ, ಯಾರು ನೀನು ಈ ಥರ ಹೇಳ್ತಿದೆಯಲ್ಲ ನನಗೆ, ಯಾರು ನೀನು? ಸ ಆಹ ಅಹಂ ಲಂಬಕರ್ಣೋ ನಾಮ ಶಶಕಃ ಚಂದ್ರಮಂಡಲೇ ವಸಾಮಿ. ನಾನು ಲಂಬಕರ್ಣ ಅಂತ ನನ್ನ ಹೆಸರು. ನಾನು ಚಂದ್ರಮಂಡಲದಲ್ಲಿ ವಾಸ ಮಾಡ್ತೀನಿ. ಸಾಂಪ್ರತಂ ಭಗವತ ಚಂದ್ರಮಸ ತವ ಪಾರ್ಶ್ವೇ ಪ್ರಹಿತೋ ದೂತೋ ಜಾನಾಮಿ ಏವ ಭವಾನ್ ಯಥಾರ್ಥವಾದಿನೋ ದೂತಸ್ಯ ನ ದೋಷಃ ಕರಣೀಯಃ ದೂತಮುಖಾ ಹಿ ರಾಜಾನಃ ಸರ್ವ ಏವ. ಆಗ ಲಂಬಕರ್ಣ ಹೇಳುತ್ತೆ, ನಾನು ಚಂದ್ರನ ಹತ್ರ ವಾಸ ಮಾಡುವಂತಹ ಒಂದು ಮೊಲ. ಸಾಂಪ್ರತಂ ಭಗವತ ಚಂದ್ರಮಸ ಏವ ತವ ಪಾರ್ಶ್ವೇ ಪ್ರಹಿತೋ ದೂತೋ. ನನ್ನನ್ನು ಚಂದ್ರನೇ ಸ್ವತಃ ನಿನ್ನ ಹತ್ರಕ್ಕೆ ಕಳಿಸಿದ್ದಾನೆ ಒಬ್ಬ ದೂತನಾಗಿ. ಯಥಾರ್ಥವಾದಿನೋ ದೂತಸ್ಯ ನ ದೋಷಃ ಕರಣೀಯ. ನಾವು ದೂತರು ಏನಪ್ಪ ಮಾಡ್ತೀವಿ ಅಂದರೆ ನಮ್ಮ ರಾಜ ಏನು ಹೇಳಿರ್ತಾನೋ ಅದನ್ನು ನಾವು ನಿಮ್ಗೆ ಹೇಳ್ತೀವಿ.
ಅದರಿಂದ ನೀವು ಅದನ್ನು ತಪ್ಪು ತಿಳ್ಕೊಳ್ಬಾರ್ದು. ನ ದೋಷಃ ಕರಣೀಯ ದೂತಮುಖ ಹಿ ರಾಜಾನಃ, ರಾಜರು ಯಾವಾಗಲೂ ದೂತರ ಮುಖಾಂತರನೇ ಮಾತನಾಡ್ತಾರೆ ಅಂತ ಹೇಳುತ್ತೆ. ಸೊ ದ rabbit starts talking to the king of the elephants, leader of the elephants herd. He says, I'm Lambakarna, and I live in the orb of the moon. Now Sampratam Bhagavata Chandramasata Parshve Prahito, I have been sent by the moon himself to you as a messenger. Janati eva bhavan, you know that yatarthavadino dutasya na doshah karniyah. You should never mistake the behavior of a messenger, because a messenger is supposed to just communicate whatever the king has said. Duta mukhahi rajanah sarvaeva, and you also should know that the kings always speak through the messengers. Uktam cha ಉದ್ಯತೇಷ್ವಪಿ ಶಸ್ತ್ರೇಷು ಬಂಧುವರ್ಗ ವದೇಷ್ವಪಿ ಪರುಷಾಣ್ಯಪಿ ಜಲ್ಪಂತೋ ವದ್ಯಾ ದೂತ ನ ಭೂಭುಜ. ಸೊ ಯಾವತ್ತೂ ಕೂಡ ಒಬ್ಬ ದೂತನಾದವನು ಅವನು ಒಂದು ವೇಳೆ ಶಸ್ತ್ರವನ್ನು ಕೈಗೆ ತಗೊಂಡ್ರೂ ಕೂಡ ಬಂಧುವರ್ಗ ವದೇಶ್ವಪಿ, ಅಕಸ್ಮಾತ್ ಒಂದು ವೇಳೆ ಅಂಥ ಸಂದರ್ಭ ಬಂತು ಅಂದರೆ ಆ ರಾಜನ ಬಂಧುಗಳನ್ನೇ ಕೊಲ್ಲಬೇಕಾಗೂ ಬರುತ್ತೆ. ಇವಾಗ ಹನುಮಂತ ಹೋದಾಗ ಅಶೋಕವನವನ್ನು ಧ್ವಂಸ ಮಾಡಬೇಕಾಗಿ ಬರುತ್ತೆ, ಅಥವಾ ಎಷ್ಟೋ ರಾಕ್ಷಸರನ್ನ ಕೊಲ್ಲಬೇಕಾಗಿ ಬರುತ್ತೆ, ಅಥವಾ ಏನೋ ಒಂದು ಹಾರ್ಷಾಗಿ ಮಾತನಾಡಬೇಕಾಗಿ ಬರುತ್ತೆ. ಆದರೆ ಒಬ್ಬ ರಾಜನಾದವನು ದೂತನನ್ನು ವಧೆ ಮಾಡಬಾರ್ದು. ಅಂಥ ಸಂದರ್ಭದಲ್ಲೂ ಕೂಡ ದೂತನನ್ನು ವಧೆ ಮಾಡಬಾರ್ದು. ಉದ್ಯತೇಶ್ವಪಿ ಶಸ್ತ್ರೇಷು, ಈವನ್ ವೆನ್ ಇಟ್ ಕಮ್ಸ್ ಟು ದ possibility that the messenger will have to lift up the weapon, or maybe he will have to kill some of the relatives, or maybe he will have to speak harsh words. So even in that situation, a king should never kill a messenger. You must be knowing that ಅಂತ ಮೊದಲೇ ಹೇಳಿಬಿಡುತ್ತೆ. ಯಾಕಂದರೆ ಆನೆ ಏನಾದ್ರು ಕೋಪ ಬಂದು ತನ್ನನ್ನು ಧ್ವಂಸ ಮಾಡಿಬಿಟ್ರೆ ಅದಕ್ಕೋಸ್ಕರ ಸೊ ಮೊದಲೇ ಅದೊಂದು ಡಿಫೆನ್ಸು ಹೇಳ್ಕೊಂಬಿಡುತ್ತೆ. ತಚ್ಶ್ರುತ್ವ ಸ ಆಹ, ಆ ಮಾತನ್ನು ಕೇಳಿಸ್ಕೊಂಡು ಆನೆಗಳ ಒಡೆಯ ಹೇಳ್ತು, ಭೋ ಶಶಕ ತತ್ ಕಥಯ ಭಗವತಶ್ಚಂದ್ರಮಸಃ ಸಂದೇಶಂ ಏನ ಸತ್ವರಂ ಕ್ರಿಯತೆ. ಏನು ಚಂದ್ರನ ಸಂದೇಶ ಏನು ಅಂತ ಬೇಗ ಹೇಳು, ಇಷ್ಟೆಲ್ಲ ನೀನು ಹೇಳ್ತಾ ಇದೆಯಲ್ಲ, ನೀವು ಹೊಟ್ಟೋಗ್ಬೇಕು ಅಂತ, ಅದೇನು ಸಂದೇಶ ಕೊಟ್ಟಿದೆ ನಮಗೆ ಅದನ್ನು ಹೇಳು. ಸೊ ದ ಲೀಡರ್ ಆಫ್ ದ ಎಲಿಫೆಂಟ್ಸ್ ಈಸ್ ಆಸ್ಕಿಂಗ್ ವಾಟ್ ಈಸ್ ದ ಮೆಸೇಜ್ ಆಫ್ ದಿ moon. So please tell me what is the message by which you want us to go away from here. Sa aha bhavata atita divase yutena saha agacchata. Sa aha, ಅವಾಗ ಲಂಬಕರ್ಣ ಹೇಳ್ತ ಏನಂತ, ಭವತ ಅತೀತ ದಿವಸೆ ಯೂತೇನ ಸಹ ಆಗಚ್ಚತ ಪ್ರಭೂತಾಹ ಶಶಕಾಹ ನಿಪಾತಿತಾಹ. ಸೊ ನಿನ್ನೆ ನೀನು ನಿನ್ನ ಆನೆಗಳ ಹಿಂಡಿನ ಜೊತೆಗೆ ಬಂದವನು ಬೇಕಾದಷ್ಟು ಮೊಲಗಳನ್ನು ನಿನ್ನ ಕಾಲಿಂದ ತುಳಿದ್ಬಿಟ್ಟಿದೆಯಾ. ಯು ಹ್ಯಾವ್ ಕಿಲ್ಡ್ ಮೆನಿ ರ್ಯಾಬಿಟ್ಸ್ ಬೈ ಸ್ಟ್ಯಾಂಪಿಂಗ್ ದೇರ್ ಬರೋಸ್. ತತ್ ಕಿಮ್ನ ವೇತ್ತಿ ಭವಾನ್ ಯತ್ ಮಮ ಪರಿಗ್ರಹೋಯಂ. ನಿನಗೇನು ಗೊತ್ತಿಲ್ವಾ ಇದು ನನ್ನ ಸರೋವರ ಅಂತ? ಡೋಂಟ್ ಯು ನೋ ದ್ಯಾಟ್ ಇಟ್ ಲೇಕ್ ಬಿಲಾಂಗ್ಸ್ ಟು ಮೀ? ತದ್ ಯದಿ ಜೀವಿತೇನ ತೇ ಪ್ರಯೋಜನಂ ತದಾ ಕೇನಾಪಿ ಪ್ರಯೋಜನೇನ ಅತ್ರ ಹೃದಯ ನ ಆಗಂತವ್ಯಂ ಇತಿ ಸಂದೇಶಃ. ಸೊ ಅದು ಚಂದ್ರನ ಸಂದೇಶನ ಹೇಳುತ್ತೆ. ಏನಪ್ಪ ಅಂದರೆ, ನಿನಗೇನಾದರೂ ಜೀವಿತೇನತೆ ಪ್ರಯೋಜನಂ, ನಿನ್ನ ಜೀವಿತದಿಂದ ಏನಾದ್ರು ಪ್ರಯೋಜನ ಆಗಬೇಕು ಅಂತ ಏನಾದ್ರು ಇದ್ದರೆ ಯಾವುದೇ ಕಾರಣಕ್ಕೂ ನೀನು ಈ ಸರೋವರದ ಹತ್ತಿರ ಬರ್ಕೂಡ್ದು ಅಂತ ಹೇಳಿ ಚಂದ್ರ ಸಂದೇಶವನ್ನು ಕೊಟ್ಟಿದ್ದಾನೆ. ಸೊ ಯಾವುದೇ ಕಾರಣಕ್ಕೂ ನೀನು ಈ ಸರೋವರದ ಹತ್ತಿರ ಬರ್ಕೂಡ್ದು. ಫಾರ್ ಎನಿ ರೀಸನ್ ಯು ಶುಡ್ ನಾಟ್ ಕಮ್ ನಿಯರ್ ದಿಸ್ ಲೇಕ್ ಇಫ್ ಯು ವಾಂಟ್ ಟು ಸರ್ವೈವ್, ಇಫ್ ದರ್ ಶುಡ್ ಬಿ ಎನಿ ಯೂಸ್ ಆಫ್ ಯುವರ್ ಲೈಫ್. ಗಜ ಆಹ ಅಥ ಕ್ವ ವರ್ತತೆ ಭಗವಾನ್ ಸ್ವಾಮಿ ಚಂದ್ರ. ಆನೇನು ಅಷ್ಟು ಸುಲಭಕ್ಕೆ ಒಪ್ಕೊಳ್ಳಲ್ಲ. ಅದು ಕೇಳುತ್ತೆ, ಎಲ್ಲಿದ್ದಾನೆ ನಿಮ್ಮ ಒಡೆಯ ಚಂದ್ರ ಅಂತ ಹೇಳ್ತಿದ್ಯಲ್ಲ, ಅವನು ಎಲ್ಲಿದ್ದಾನೆ ತೋರಿಸು ನನಗೆ ಅಂತ ಕೇಳ್ತಾನೆ. ಸೊ ದ ಲೀಡರ್ ಆಫ್ ದ ಎಲಿಫೆಂಟ್ಸ್ ಇಸ್ ಆಸ್ಕಿಂಗ್, ವೇರ್ ಇಸ್ ಯುವರ್ ಕಿಂಗ್, ವೇರ್ ಇಸ್ ದ ಮೂನ್, ಶೋ ಮಿ. ಸ ಆಹ ಅತ್ರ ಹೃದಯ ಸಾಂಪ್ರತಂ ಶಶಕಾನಾಂ ಭವದ್ಯೂತಮತಿತಾನಾಂ ಹತಶೇಷಾಣಾಂ ಸಮಾಶ್ವಾಸನಾಯ ಸಮಾಯತಃ ತಿಷ್ಠತಿ. ಆಗ ಆ ಮೊಲ ಹೇಳುತ್ತೆ, ಇಲ್ಲೇ ಸರೋವರದಲ್ಲಿದ್ದಾನೆ. ಈಗ ಪಾಪ ನಿನ್ನ ಗುಂಪು, ಆನೆಗಳ ಗುಂಪು ನಿನ್ನೆ ಎಲ್ಲ ಧ್ವಂಸ ಮಾಡ್ತಲ್ಲ, ಆವಾಗ ಹತಶೇಷಾಣಾಂ, ಯಾವುದು ಬದುಕಿ ಉಳ್ಕೊಂಡಿದೆಯೋ ಆ ಮೊಲಗಳನ್ನು ಸಮಾಶ್ವಾಸನಾಯ, ಸಮಾಧಾನ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದು ಇಲ್ಲೇ ಸರೋವರದಲ್ಲಿ ಇದ್ದಾನೆ ನಮ್ಮ ರಾಜನಾದಂಥ ಚಂದ್ರ.
ಅಹಂ ಪುನಃ ತವಾಂತಿಕೆ ಪ್ರೇಷಿತಃ. ಮತ್ತು ನನ್ನನ್ನು ಅದೇ ನಮ್ಮ ರಾಜ ನಿನ್ನ ಹತ್ರಕ್ಕೆ ಕಳಿಸಿದ್ದಾನೆ. ಸೊ ಅವರ್ ಕಿಂಗ್ ಮೂನ್ ಈಸ್ ಹಿಯರ್, ರೈಟ್ ಹಿಯರ್ ಇನ್ ದ ಲೇಕ್, ಟ್ರೈಂಗ್ ಟು ಕನ್ಸೋಲ್ ದ rabbits which are surviving after the destruction that you caused near the lake, and I have been sent by the king. ಗಜ ಆಹ ಯದಿ ಏವಂ ತದ್ದರ್ಶಯಮೇತಂ ಸ್ವಾಮಿನಂ ಏನ ಪ್ರಣಮ್ಯ ಅನ್ಯತ್ರ ಗಚ್ಚಾಮಿ. ಆವಾಗ ಆನೆ ಹೇಳುತ್ತೆ, ಓಹೋ ಹೌದಾ, ಹಾಗಿದ್ರೆ ಬಾ, ನನಗೆ ನೀನು ಚಂದ್ರನನ್ನು ತೋರಿಸು, ನಾನು ಅವನಿಗೆ ನಮಸ್ಕಾರವನ್ನು ಮಾಡಿ ಬೇರೆ ಎಲ್ಲರೂ ಹೊರಟೋಗ್ತೀನಿ. ಸೊ ಶೋ ಮಿ ಯೋರ್ ಕಿಂಗ್ so that I can look at him, I can bow down to him, and then I can go somewhere else. So let me bow down to the king moon, and then let me go away from here. ಶಶಕ ಆಹ ಬಹು ಆಗಚ್ಚ ಮಯಾ ಸಹ ಏಕಾಕಿ ಏನ ದರ್ಶಯಾಮಿ. ಆಗ ಮೊಲ ಹೇಳುತ್ತೆ, ಬಾಬಾ ನನ್ನ ಜೊತೆಗೆ ಬಾ, ಆದರೆ ನೀನು ಒಬ್ಬನೇ ಬರಬೇಕು, ನಾನು ನಿನ್ನೊಬ್ಬನಿಗೆ ಆ ಚಂದ್ರನನ್ನು ತೋರಿಸ್ತೀನಿ, ನಮ್ಮ ರಾಜನ ತೋರಿಸ್ತೀನಿ. ಸೊ ಪ್ಲೀಸ್ ಕಮ್ ವಿತ್ ಮೀ, ಐ ಶಲ್ ಶೋ ಯು ದ ಕಿಂಗ್, ಬಟ್ ಯು ಶುಡ್ ಕಮ್ ಅಲೋನ್. ತತಃ ಅನುಷ್ಠಿತೆ ಶಶಕೋ ನಿಶಾ ಸಮಯೇ ತಂ ಗಜಂ ಹ್ರದತೀರೆ ನೀತ್ವಾ ಜಲಮಧ್ಯೆ ಸ್ಥಿತಂ ಚಂದ್ರಬಿಂಬಂ ಅದರ್ಶಯತ್. ಸೊ ಆ ಮೊಲ ಏನು ಮಾಡಿತು, ಯಾವಾಗ ಅದು ಅವನು ಒಪ್ಕೊಂಡೋ ಆವಾಗ ರಾತ್ರಿ ಹೊತ್ತಲ್ಲಿ ಆ ಆನೆಯನ್ನು ಸರೋವರದ ತೀರಕ್ಕೆ ಕರ್ಕೊಂಡು ಹೋಗಿ ಆ ಸರೋವರದ ಮಧ್ಯದಲ್ಲಿ ಬಿದ್ದಿದ್ದಂತಹ ಚಂದ್ರನ ಪ್ರತಿಬಿಂಬವನ್ನು ಆ ಆನೆಗೆ ತೋರಿಸ್ತು. ಸೊ ಇಟ್ ಟುಕ್ ದ ಎಲಿಫೆಂಟ್ ಟುವರ್ಡ್ಸ್ ದ ಈವ್ನಿಂಗ್ ವೆನ್ ಇಟ್ ಇಸ್ ಡಾರ್ಕ್ and then showed the reflection of the moon in the lake. Ahacha boho yesha nahaswami jalamadhye samadhistah tishtati tad nibrutam pranamya satvaram vraja iti no chet samadhi bangad bhuyopi prabhutam kopam karishyati. ಸೊ ಅದಲ್ಲದೆ ಆನೆಗೊಂದು ಇನ್ಸ್ಟ್ರಕ್ಷನ್ನು ಕೊಡ್ತದು, ಏನಪ್ಪ, ಬೋ ಏಷನ ಸ್ವಾಮಿ ಜಲಮಧ್ಯೆ ಸಮಾಧಿಸ್ತಃ ತಿಷ್ಠತಿ. ಓ ನೋಡು, ಈ ನಮ್ಮ ಚಂದ್ರ ಇದನ್ನೆಲ್ಲ ನಮ್ಮ ಒಡೆಯ, ಅವನು ಈ ನೀರಿನ ಮಧ್ಯೆ ಸಮಾಧಿ ಸ್ಥಿತಿಯಲ್ಲಿದ್ದಾನೆ. ತತ್ ನಿವೃತ್ತಂ ಪ್ರಣಮ್ಯ ಸತ್ವರಂ ವ್ರಜ. ಈ ಕೂಡಲೇ ನೀನು ಅದಕ್ಕೆ ನಮಸ್ಕಾರವನ್ನು ಮಾಡಿ ಕೂಡಲೇ ಹೊರಟೋಗ್ತಾ ಇರಬೇಕು ಇಲ್ಲಿಂದ. ನೋ ಚೇತ್ ಸಮಾಧಿ ಭಂಗಾತ್, ಒಂದು ವೇಳೆ ನೀ ಏನಾದ್ರು ಅದು ಸಮಾಧಿ ಭಂಗ ಉಂಟು ಮಾಡಿದ್ರೆ ಭೂಯೋಪಿ ಪ್ರಭೂತಂ ಕೋಪಂ ಕರಿಷ್ಯತೆ, ಇನ್ನೂ ಹೆಚ್ಚು ಕೋಪ ಮಾಡ್ಕೊಳ್ತಾನೆ ನಿನ್ನ ಮೇಲೆ, ಅದರಿಂದ ನೀನು ಈ ಕೂಡಲೇ ಹೊರಟೋಗ್ಬೇಕು. ಸೊ ಅವರ್ ಲಾರ್ಡ್ ದ ಮೂನ್ ಈಸ್ ಇನ್ ದ ಮಿಡಲ್ ಆಫ್ ದ ವಾಟರ್ in a meditative state. So you quickly bow down to him and go away from here immediately. If not, if you disturb him from the meditation, he might be much more angry and then do something else. Ata gajopi trastamanaha tam pranamya punar anagamanaya prastitaha. So what did they do? The elephant slowly bowed down to the moon and then went away quickly from there, being very scared. ಗಜೋಪಿ ತ್ರಸ್ತಮನ, ಆನೆಗೂ ಸಿಕ್ಕಾಪಟ್ಟೆ ಭಯ ಉಂಟಾಗಿತ್ತು. ಅದು ಬೇಗನೆ ಚಂದ್ರನಿಗೆ ನಮಸ್ಕಾರ ಮಾಡಿ ಮತ್ತಿನ್ಯಾವತ್ತೂ ಇಲ್ಲಿಗೆ ಬರಲ್ಲಪ್ಪ ಅಂತ ನಿರ್ಧಾರ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಯಿತು. ಶಶಕಾಶ್ಚ ತದ್ದಿನಾದಾರಭ್ಯ ಸಪರಿವಾರ ಸುಖೇನ ಸ್ವೇಷು ಸ್ಥಾನೇಶು ತಿಷ್ಠಂತೆ ಸ್ಮ. ಆಮೇಲೆ ಆ ಮೊಲಗಳು ಕೂಡ ಅವತ್ತಿಂದ ಹಿಡಿದು ಅಲ್ಲಿಂದ ಮುಂದಕ್ಕೆ ತಮ್ಮ ಪರಿವಾರ ಜೊತೆಗೆ ಸುಖವಾಗಿ ತಮ್ಮ ತಮ್ಮ ಜಾಗದಲ್ಲಿ ವಾಸ ಮಾಡ್ತಾ ಇದ್ವು. ಅತೋಹಂ ಬ್ರವೀಮಿ ವ್ಯಪದೇಶೇನ ಮಹತಾಂ ಸಿದ್ಧಿ ಇತ್ಯಾದಿ. ಸೊ ಇದು ಈ ಕೊನೆ ವಾಕ್ಯ ಏನಿದೆ ಅದು ಹಿಂದಿನ ಕತೆಗೆ ಕನೆಕ್ಟ್ ಆಗುತ್ತೆ. ಸೊ ಯಾವ ಕಾರಣದಿಂದ ಈ ಕಥೆಯನ್ನು ಹೇಳೋಕ್ಕೆ ಶುರು ಮಾಡಿತ್ತೋ ಆ ಕತೆಗೆ ಅದು ಸಂಬಂಧಪಟ್ಟಿರುತ್ತೆ. ಸೊ ಈ ಕಥೆಯನ್ನು ಹೇಳಕ್ಕೆ ಶುರು ಮಾಡಿದ್ದೇ ಯಾತಕ್ಕೆ ಅಂತಂದರೆ, ಹಿಂದೆ ಕಾಕ ಉಲೂಕ ವಿರೋಧ ಕಥಾ, ಅದು ಇದರ ಹಿಂದಿನ ಕತೆ. ಅಲ್ಲಿ ಪಕ್ಷಿಗಳೆಲ್ಲ ಸೇರಿ ಗೂಬೆಯನ್ನು ತಮ್ಮ ರಾಜನಾಗಿ ಮಾಡ್ಕೊಳ್ಳೋಕ್ಕೆ ನಿರ್ಧಾರ ಮಾಡ್ಕೊಳ್ಳುತ್ತೆ. ಅದನ್ನು ನೋಡಿ ಕಾಗೆ ಹೇಳುತ್ತೆ, ಅಯ್ಯೋ ಗೂಬೆನ ನೀವು ರಾಜನ್ನ ಮಾಡ್ಕೋಬೇಡಿ, ಯಾಕಂದರೆ ಅದು ನೋಡೋಕ್ಕೂ ವಿಕಾರವಾಗಿದೆ, ಆಮೇಲೆ ಕೆಟ್ಟ ಬುದ್ಧಿ ಅದಕ್ಕೆ, ಬಹಳ ಕ್ರೂರಿ ಅದು, ಅಂಥವನನ್ನು ಯಾಕೆ ರಾಜ ಮಾಡ್ಕೋತೀರಾ ನೀವು ಅಂತ ಹೇಳಿಬಿಟ್ಟು, ಒಬ್ಬ ರಾಜ ಅಂದರೆ ಯಾವಾಗಲೂ ನಾವು ಮೆಚ್ಚುಗೆಯಿಂದ ಹೇಳ್ಕೊಳ್ಳೋಂಗಿರಬೇಕು, ಅವನು ತುಂಬ ಘನತೆಯಿಂದ ಇರಬೇಕು, ಬೇರೆಯವ್ರಿಗೆ ಅವನ ಹೆಸರು ಹೇಳಿದ್ರೆ ಭಯ ಆಗಬೇಕು, ಅಂಥವನನ್ನು ನಾವು ರಾಜನಾಗಿ ಮಾಡ್ಕೋಬೇಕು, ಅದು ಬಿಟ್ಬಿಟ್ಟು ನೀವು ಗೂಬೆನ ರಾಜ ಮಾಡ್ಕೊಳಕ್ಕೆ ಹೊರಟಿದ್ದೀರಲ್ಲ ಅಂತ ಹೇಳುತ್ತೆ ಕಾಗೆ. ಸೊ ಈ ಕಾರಣದಿಂದನೇ ಕಾಗೆಗೂ ಗೂಬೆಗೂ ಯಾವಾಗಲೂ ವೈರತ್ವ ಉಂಟಾಗಿರುತ್ತೆ. ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಕಥೆಯನ್ನು ಹೇಳುವಾಗ ಆ ಕಾಗೆ ಈ ಕಥೆಯನ್ನು ಹೇಳುತ್ತೆ.
ಯಾಕೆ ಒಳ್ಳೆ ರಾಜ ಮಾಡ್ಕೋಬೇಕು ಅಂತಂದರೆ, ಆ ರಾಜನ ಹೆಸರು ಹೇಳಿದ್ರೆ ಸಾಕು ಬೇರೆಯವರು ಹೆದರ್ಕೊಂಡು ಹೊರಟೋಗ್ತಾ ಇರಬೇಕು. ಈ ಆನೆಗಳೆಲ್ಲ ಹೊರಟೋದ್ವಲ್ಲ ಆ ರೀತಿಯಲ್ಲಿ. ಸೊ ಆ ಕಾರಣದಿಂದ ಈ ಕಥೆಯನ್ನು ಅಲ್ಲಿ ಹೇಳ್ತಾರೆ. ಸೊ ತುಂಬ ರೋಚಕವಾದಂಥ ಒಂದು ಕತೆ ಪಂಚತಂತ್ರದಲ್ಲಿದೆ. ಇದ್ರ ಬಗ್ಗೆ ಬೇಕಾದಷ್ಟು ನೀವು ಯೂಟ್ಯೂಬ್ನಲ್ಲಿ ನೋಡಿದ್ರೆ ಕಾರ್ಟೂನ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ವಿಷುವಲ್ ಮೂಲಕ ಈ ಕಥೆಯನ್ನು ತುಂಬ ಸುಂದರವಾಗಿ ಮಾಡಿರೋದನ್ನು ನೀವು ನೋಡಬಹುದು. ಸೊ ಕತೆ ಅರ್ಥ ಆಗೋದಕ್ಕೆ ಅಷ್ಟು ಸಾಕು. ಆದರೆ ಇಲ್ಲಿ ಮೂಲ ಕತೆ ಅಂದರೆ ಪಂಚತಂತ್ರದಲ್ಲಿ ಇರುವಂತಹ ಮೂಲ ಕಥೆಯನ್ನು ಬಹಳ ವಿವರವಾಗಿ ಒಂದಿಷ್ಟು ಎಡಿಟ್ ಮಾಡದೆ ಇಲ್ಲಿ ನಮಗೋಸ್ಕರ ಈ ಟೆಕ್ಸ್ಟಲ್ಲಿ ಪ್ರಿಸ್ಕ್ರೈಬ್ ಮಾಡಿದೆ. ಸೊ ಕತೆ ತಿಳ್ಕೊಳ್ಳೋದಲ್ಲದೆ ಅದರೊಳಗಿರುವಂತಹ ಹಲವಾರು ವಿಚಾರಗಳನ್ನು ಕೂಡ ನಾವು ಕೂಲಂಕಷವಾಗಿ ತಿಳ್ಕೊಂಡಿದ್ದೀವಿ. ಮತ್ತೆ ಈ ಸುಭಾಷಿತಗಳನ್ನಂತೂ ನೀವು ನೆನಪಿಟ್ಕೊಳ್ಬೇಕು. ಮತ್ತು ಇಲ್ಲಿರುವಂತಹ ವಾಕ್ಯಗಳಲ್ಲಿ ಹಲವಾರು ವಾಕ್ಯಗಳನ್ನು ನಾವು ಸಂದರ್ಭ ಸಹಿತ ವಿವರಿಸೋದಕ್ಕೂ ಕೇಳ್ಬೋದು. ಮತ್ತು ಇಡೀ ಕಥೆಯನ್ನು ನೀವು ನರೇಟ್ ಮಾಡಬೇಕಾಗಿ ಬರುತ್ತೆ. ಇಲ್ಲಿರುವಂಥ ಸುಭಾಷಿತಗಳನ್ನು ಅನುವಾದ ಮಾಡಿ ವಿವರಿಸಬೇಕಾಗತ್ತೆ. ಸೊ ಈ ಒಂದು ದೃಷ್ಟಿಯಿಂದ ಈ ಕಥೆಯನ್ನು ನೀವು ಪರೀಕ್ಷೆಗೆ ಓದ್ಕೊಳ್ಳುವಾಗ ಇವುಗಳ ಕಡೆಗೆ ಹೆಚ್ಚಾಗಿ ನೀವು ಗಮನ ಕೊಡಬೇಕಾಗುತ್ತೆ. ಸೊ ಇವತ್ತು ಈ ಪಾಠವನ್ನು ನೀವು ಕೇಳಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಮತ್ತು ಇನ್ನೊಂದು ಪಾಠವನ್ನು ಮಾಡೋದಕ್ಕೋಸ್ಕರ ಮತ್ತೆ ಸೇರೋಣಂತೆ. ನಮಸ್ಕಾರ.